ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ದೃಗ್ದೃಶ್ಯ ವಿವೇಕ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ದೃಗ್ದೃಶ್ಯ ವಿವೇಕ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ ನಾವೀಗ. ಕಳೆದ ತರಗತಿಯಲ್ಲಿ 94ನೇ ಉಪನ್ಯಾಸದವರೆಗೂ ಚರ್ಚೆ ಮಾಡಿದ್ವಿ. ಇವತ್ತಿನ ದಿವಸ 95ನೇ ಉಪನ್ಯಾಸ. ಇದರಲ್ಲಿ 41, 42 ಎರಡು ಶ್ಲೋಕ ಇದೆ ಅಲ್ವಾ ಪದ್ಮಾ ಅವರೇ? ಹೌದು ಮೇಡಮ್. ನೀವು ಶ್ಲೋಕ 41ನೇ ಶ್ಲೋಕ ಹೇಳ್ಬಿಟ್ಟು ಅದರ ಅರ್ಥ ಹೇಳಿ. 40, 41 ಎರಡು ಹೇಳ. 40, 41. ಪ್ರಾತಿಭಾಸಿಕ ಜೀವೋ ಯಸ್ತಜ್ಜಗತ್ ಪ್ರಾತಿಭಾಸಿಕಂ ವಾಸ್ತವಂ ಮನ್ಯತೆ ನಸ್ಥೋ ಮಿಥ್ಯೇತಿ ವ್ಯಾವಹಾರಿಕಃ. ವ್ಯಾವಹಾರಿಕ ಜೀವೋ ಯಸ್ಜಗದ್ವ್ಯಾವಹಾರಿಕಂ ಸತ್ಯಂ ಪ್ರತ್ಯೇತಿ ಮಿಥ್ಯೇತಿ ಮನ್ಯತೆ ಪಾರಮಾರ್ಥಿಕಃ. ನಾವು ಈಗಾಗಲೇ ಪ್ರಾತಿಭಾಸಿಕ ಜೀವ ಮತ್ತೆ ವ್ಯಾವಹಾರಿಕ ಜೀವ ಮತ್ತೆ ಪಾರಮಾರ್ಥಿಕ ಜೀವ ಈ 3 ಜೀವಗಳು ಇರೋದನ್ನ ತಿಳ್ಕೊಂಡಿದೀವಿ. ಇದು ಹೇಗೆ ಇನ್ನು ವಿವರಣೆಯನ್ನ ಕೊಡ್ತಾರೆ. ಈ ವ್ಯಾವಹಾರಿಕ ಜೀವಿ ಸ್ವಪ್ನಾವಸ್ಥೆಯಲ್ಲಿ ಕನಸಿಗೆ ಹೋದಾಗ ಅಲ್ಲಿ ಪ್ರಾತಿಭಾಸಿಕ ಜೀವವಾಗಿ ತಾನೇ ಅನೇಕ ಅಲ್ಲಿಯೇ ಒಂದು ಪ್ರಪಂಚವು ಸೃಷ್ಟಿಯಾಗತ್ತೆ. ಮತ್ತೆ ಕಾಲ ಮತ್ತು ದೇಹ ಎಲ್ಲವೂ ಒಂದೇ ಬಾರಿಗೆ ಅಲ್ಲಿ ಪ್ರೊಜೆಕ್ಟ್ ಆಗತ್ತೆ. ಕನಸಿನ ಅಲ್ಲಿ ತಾನೇ ಎಲ್ಲವೂ ಆಗಿ ಕಂಡು ಬರ್ತಾ ಇರುತ್ತೆ. ಆದ್ರೆ ನೀನು ಇದೆಲ್ಲ ಮಿಥ್ಯ, ನೀನು ಮಲಗಿರುವಂತಹ ವ್ಯಾವಹಾರಿಕ ಜೀವಿ ಅಂತ ಹೇಳಿದಾಗ ಅದಕ್ಕೆ ಅರ್ಥ ಆಗಲ್ಲ. ಅದನ್ನ ಒಪ್ಕೊಳ್ಳಲ್ಲ. ಅಲ್ಲಿ ನಾನು ಇಲ್ಲಿ ಬೇರೆ, ನಾನು ಒಂದು ಕ್ಯಾರೆಕ್ಟರ್ ಅಂತ ಅನ್ಕೊಂಡಿರುತ್ತೆ. ಆಮೇಲೆ ಅಲ್ಲಿ ಕಾಣಿಸುವಂತಹದ್ದೆಲ್ಲನೂ ಬೇರೆ 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 ಅಂತ ನಾವು ಹೀಗೆ ಇವಾಗ ಹೇಗೆ ಜಾಗೃತ ಅವಸ್ಥೆಯಲ್ಲಿ ವ್ಯವಹಾರ ಮಾಡ್ತಾ ಇರ್ತೀವ ಹಾಗೆ ಅಲ್ಲಿನೂ ವ್ಯವಹಾರ ಮಾಡ್ತಾ ಇರುತ್ತೆ. ಯಾವಾಗ ಈ ಮಲಗಿರುವಂತಹ ವ್ಯಾವಹಾರಿಕ ಜೀವಿ ಎಚ್ಚೆತ್ತುಕೊಳ್ಳುತ್ತೋ ಆವಾಗ ಆ ಕನಸು ಮಾಯವಾಗ್ಬಿಡುತ್ತೆ. ಆಗ ಈ ವ್ಯಾವಹಾರಿಕ ಜೀವಿಗೆ ನಾನು ಕನಸಿನಲ್ಲಿದ್ದೆ, ಇದೆಲ್ಲ ಮಿಥ್ಯ ಅನ್ನೋದು ಈ ವ್ಯಾವಹಾರಿಕ ಜೀವಿಗೆ ಅರ್ಥವಾಗತ್ತೆ. ಈ ವ್ಯಾವಹಾರಿಕ ಜೀವಿ ಈ ಜಗತ್ತಿನಲ್ಲಿ ಎಲ್ಲ ಕಂಡು ಬರ್ತಾ ಇದೆ. ನೀನು ಪಾರಮಾರ್ಥಿಕ ಜೀವಿ ಅಂತ ಹೇಳಿದ್ರೆ ಇದಕ್ಕೂ ಅರ್ಥ ಆಗಲ್ಲ. ಇಲ್ಲ, ನನಗೆ ಕಾಣಿಸ್ತಾ ಇದೆಯಲ್ಲ, ನಾನ್ ಬೇರೆ ನೀವು ಬೇರೆ, ಇನ್ನೊಂದು ಬೇರೆ, ಹಾಗೆ ಕಾಣಿಸ್ತಾ ಇದೆಯಲ್ಲ, ಅದು ಹೇಗೆ ಅಂತ ಅದಕ್ಕೆ ಯಾವ ರೀತಿಯಲ್ಲಿ ಹೇಳೋದನ್ನು ಗೊತ್ತಾಗಲ್ಲ. ಅದಕ್ಕೆ ಹೇಗೆ ನಾನು ಪಾರಮಾರ್ಥಿಕ ಜೀವಿ ಅಂತ ಅರಿವಾಗುತ್ತೆ ಅಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸದ ಮೂಲಕ ಗುರುಗಳ ಮುಖೇನ ಅದಕ್ಕೆ ಅರ್ಥವಾಗುತ್ತೆ.
ಇಲ್ಲಿ ವ್ಯಾವಹಾರಿಕ ಜೀವಿಯೇ ಎಚ್ಚರವಾದಾಗ ನಾನು ಪ್ರಾತಿಭಾಸಿಕವಾಗಿದ್ದೆ. ಹಾಗೆ ಈಗಲೂ ನಾನು ಪಾರಮಾರ್ಥಿಕ ಜೀವಿಯ ಕನಸಿನಲ್ಲಿ ಇದೆಲ್ಲೂ ಕಾಣಿಸ್ತಾ ಇದೆ. ಪ್ರಪಂಚ, ದೇಶ, ಕಾಲ ಎಲ್ಲವೂ ಅನ್ನುವುದು ಕೇವಲ ಈ ಜ್ಞಾನದಿಂದ ಮಾತ್ರ ಗೊತ್ತಾಗತ್ತೆ. ಅದುವರೆಗೂ ಇದಕ್ಕೆ ಗೊತ್ತಾಗಲ್ಲ. ಈ ಪ್ರಾತಿಭಾಸಿಕ ಜೀವಿಗೆ ಎಚ್ಚರವಾದಾಗ ಅಂದ್ರೆ ವ್ಯಾವಹಾರಿಕ ಜೀವಿ ಎಚ್ಚರವಾದಾಗ ಇನ್ನ ಮುಂದೆ ಅದು ಕಂಟಿನ್ಯೂಟಿ ಅನ್ನೋದು ಇರಲ್ಲ. ಆ ಕನಸು ಒಂದ್ ಸರ್ತಿಗೆ ಮಾತ್ರ ಇರುತ್ತೆ. ಇನ್ನೊಂದು ಕನಸು ಬಿದ್ದಾಗ ಅದರದ್ದು ಕಂಟಿನ್ಯೂಯೇಷನ್ ಇರಲ್ಲ. ಆದ್ರೆ ವ್ಯಾವಹಾರಿಕ ಜೀವದಲ್ಲಿ ಮಲಗಿ ಎದ್ದು ಬಂದಾಗ ಆ ಕಂಟಿನ್ಯೂಯೇಷನ್ ಇರುತ್ತೆ. ಯಾತಕ್ಕೆ ಅಂದ್ರೆ ಇದು ಪಾರಮಾರ್ಥಿಕದ ಕನಸು ಆಗಿರೋದ್ರಿಂದ ಇದು ಕಂಟಿನ್ಯೂಯೇಷನ್ ಕಾಣಿಸುತ್ತೆ. ಇದು ನಾನು ಪಾರಮಾರ್ಥಿಕ ಅಂತ ಅರಿವಾದಾಗ ಇದೆಲ್ಲ ಈ ಮಿಥ್ಯಾ, ಈ ಜಗತ್ತು ನನಗೆ ಕನಸಿನಲ್ಲಿ ಹೇಗೆ ಮಿಥ್ಯಾ ಜಗತ್ತು ಕಾಣಿಸ್ತೋ ಹಾಗೆ ಇದು ಸಹ ಪಾರಮಾರ್ಥಿಕ ಜೀವದ ಕನಸಾಗಿ ಇದೆಲ್ಲ ಮಿಥ್ಯವೇ, ಇದೆಲ್ಲ ಸುಮ್ಮನೆ ಕಾಣಿಸ್ತಾ ಇರೋದಷ್ಟೇ, ಇದು ಪ್ರೊಜೆಕ್ಷನ್ ಅಷ್ಟೇ, ಇಲ್ಲಿ ಆಗು ಹೋಗುಗಳು ಎಲ್ಲನೂ ಬರೀ ಕಲ್ಪನೆಯಷ್ಟೇ ಪಾರಮಾರ್ಥಿಕ ಜೀವದ್ದು ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಆಗ ಆ ಜ್ಞಾನ ಬಂದಂತಹ ಜೀವಿಗೆ ತನ್ನ ದೇಹ ಆಗ್ಲಿ ಈ ಜಗತ್ತು ಆಗ್ಲಿ ಯಾವುದು ಎಲ್ಲ ಮಿಥ್ಯ ಅಂತ ಗೊತ್ತಾಗೋಗಿರುತ್ತೆ. ಆದ್ರೆ ಬೇರೆಯವರಿಗೆಲ್ಲಾನು ಈ ಜ್ಞಾನಿ ಸಹ ನಮ್ಮ ತರಾನೇ ದೇಹ ಇದೆ, ಅವ್ರಿಗೆ ನಮ್ಮ ತರಾನೇ ವ್ಯವಹಾರ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಎಲ್ಲ ಕೆಲಸಗಳನ್ನು ನಮ್ಮ ತರಾನೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಎಚ್ಚರಿಕೆ ಆಗಿರಲ್ವಲ್ಲ, ಅದಕ್ಕೋಸ್ಕರ ಅವರಿಗೆ ಅವ್ರ ತರಾನೇ ಕಾಣಿಸ್ತಾರೆ. ಆದ್ರೆ ಇವರಿಗೆ ಜ್ಞಾನಿಗೆ ಇದು ಎಲ್ಲ ಜಗತ್ತೆಲ್ಲ ಮಿಥ್ಯ ಅನ್ನೋದು ಸ್ಪಷ್ಟತೆ ಬಂದಿರುತ್ತೆ. ಹೀಗೆ 3 ಅವಸ್ಥೆಗಳಲ್ಲಿ ಪಾರಮಾರ್ಥಿಕ ಜೀವಿಯೇ ಎಲ್ಲವೂ ಆಗಿ ಇದು ಫಸ್ಟ್ ಲೆವೆಲ್ ಪ್ರೊಜೆಕ್ಷನ್. ನಾವು ಏನು ಜಾಗೃತಾವಸ್ಥೆಯಲ್ಲಿ ನಾವು ವ್ಯಾವಹಾರಿಕ ಜೀವಿಗಳಾಗಿ ಇದೀವೋ ಇದು ಫಸ್ಟ್ ಲೆವೆಲ್ ಪ್ರೊಜೆಕ್ಷನ್. ಕನಸಿನಲ್ಲಿ ಸೆಕೆಂಡ್ ಲೆವೆಲ್ ಪ್ರೊಜೆಕ್ಷನ್. ಚೆನ್ನಾಗಿ ಹೇಳಿದ್ರಿ, ಬಹಳ ವಿವರವಾಗಿ ಸ್ಪಷ್ಟವಾಗಿ ಹೇಳಿದ್ರಿ. ಸಾವಿತ್ರಿ ಅವರು, ಪ್ರಾತಿಭಾಸಿಕ ಹಾಗೂ ವ್ಯಾವಹಾರಿಕ ಜೀವಿಗಳಿಗೆ ತಮ್ಮ ಬಗ್ಗೆ ಹಾಗೂ ತಮ್ಮ ಪ್ರಪಂಚದ ಬಗ್ಗೆ ಇರುವ ಸಾಮಾನ್ಯವಾದ ತಿಳುವಳಿಕೆ ಏನು? ಅಂದರೆ ಪ್ರಾತಿಭಾಸಿಕ ಜೀವಕ್ಕೆ ಏನು ತಿಳುವಳಿಕೆ ಇರುತ್ತೆ, ತನ್ನ ಬಗ್ಗೆ ಏನು ಅನ್ಕೊಂಡಿರುತ್ತೆ, ತನ್ನ ಪ್ರಪಂಚದ ಬಗ್ಗೆ ಏನು ಅನ್ಕೊಂಡಿರುತ್ತೆ? ಪ್ರಾತಿಭಾಸಿಕ ಪ್ರಾತಿಭಾಸಿಕ ಜೀವಿ ಅದು ನಿದ್ದೆಗೋದಾಗ ಕನಸು ಕಾಣತ್ತೆ. ಪ್ರಾತಿಭಾಸಿಕ ಜೀವಿ ನಿದ್ದೆ ಹೋದಾಗ, ವ್ಯಾವಹಾರಿಕ ಜೀವಿ ನಿದ್ದೆ ಪಾರಮಾರ್ಥಿಕ ವ್ಯವಹಾರದ ಜೀವಿ ಅದು ನಿದ್ದೆಗೆ ಹೋಗತ್ತೆ. ನಿದ್ದೆಗೆ ಹೋದಾಗ ಕನಸಾಗಿ ಬಂದಾಗ ಅದು ಪಾರಮಾರ್ಥಿಕ ಜೀವವಾಗಿ ಆಗತ್ತೆ. ಅಲ್ಲಿ ಜೀವ ಮತ್ತೆ ಪ್ರಪಂಚ ಅದು ಎಲ್ಲ ಒಟ್ಟಿಗೆ ಬರತ್ತೆ. ಅದು ಕನಸಿನಲ್ಲಿ ಎಲ್ಲೆಲ್ಲೋ ಹೋಗಿರೋ ತರ ಎಲ್ಲ ಬಂದಿರತ್ತೆ. ಅದು ಈ ವ್ಯವಹಾರಿಕದ್ದು ಹೇಳಿದ್ರುನು ಅದು ಒಪ್ಕೊಳ್ಳೋ ಸ್ಟೇಜಲ್ಲಿ ಇರಲ್ಲ. ನಿನಗೆ ಕನಸು ಇದು ಅಂತ ಹೇಳಿದ್ರೆ, ಇಲ್ಲ ಇದು ನಾನ್ ನಿಜವಾಗೆ ಹುಲಿನ್ ಕಂಡೆ, ಬೆಟ್ಟನ್ ಕಂಡೆ, ಇದೆಲ್ಲ ನಾನು ನೋಡ್ತಾ ಇದ್ದೀನಿ, ಇದೇ ಸತ್ಯ ಅಂತ ಹೇಳ್ಬಿಟ್ಟು ಅದು ಒಪ್ಕೊಳ್ಳಲ್ಲ. ಮತ್ತೆ ಎಚ್ಚರಿಕೆ ಆದಾಗ ಹೇಳಿದಾಗ ಅದು ಒಪ್ಕೊಳ್ಳತ್ತೆ. ಎಚ್ಚರಿಕೆ ಆದ್ಮೇಲೆ ಅಂದ್ರೆ ವ್ಯವಹಾರದ ಜೀವಿಗೆ ಅದು ಗೊತ್ತಿರಲ್ಲ. ಪ್ರಾತಿಭಾಸಿಕಕ್ಕೆ ವ್ಯವಹಾರಿಕ ಜೀವಿ ಇದೆ ಅಂತ ಗೊತ್ತಾಗಲ್ಲ. ಮತ್ತೆ ಈ ವ್ಯವಹಾರಿಕ ಜೀವ ಅದು ವ್ಯವಹಾರ ಮಾಡ್ತಾ ಇದ್ದಾಗ ಇದಕ್ಕೆ ಇದು ಪಾರಮಾರ್ಥಿಕ ಜೀವಿ ಅನ್ನೋದು ಇದಕ್ಕೂ ಗೊತ್ತಾಗಲ್ಲ. ಇದು ಎಚ್ಚರ ಆದ್ಮೇಲೆ ಏನಾಗತ್ತೆ ಅಂದ್ರೆ ಜೀವಾನು ಇರಲ್ಲ ಅಲ್ಲಿ, ಮತ್ತೆ ಪ್ರಪಂಚನೂ ಇರಲ್ಲ.
ಬರೀ ಪ್ರಾತಿಭಾಸಿಕ ಪಾರಮಾರ್ಥಿಕ ಜೀವಿ ಮಾತ್ರ ಇರತ್ತೆ. ಎಚ್ಚರ ಅಲ್ಲ, ವ್ಯಾವಹಾರಿಕ ಜೀವಿ ಎಚ್ಚರ ಆದಾಗ ವ್ಯಾವಹಾರಿಕ ಪ್ರಪಂಚ ಇರಲ್ವಾ? ಇರತ್ತೆ, ವ್ಯಾವಹಾರಿಕ ಪ್ರಪಂಚ ಎಲ್ಲ ಇರುತ್ತೆ. ಅದು ಜೀವ ಅದಕ್ಕೆ ಅದಕ್ಕೆ ಪ್ರಪಂಚ ಇದು ಕನಸಿಂದು ಹೊಟ್ಟೋಗಿರತ್ತೆ. ಕರೆಕ್ಟ್. ಕನಸಿನ ಜೀವ ಮತ್ತು ಪ್ರಪಂಚ ಇರಲ್ಲ ಎಚ್ಚರ ಆದ್ಮೇಲೆ. ಸರಿ, ಬರೀ ಪಾರಮಾರ್ಥಿಕ ಜೀವ ಮಾತ್ರ ಇರತ್ತೆ. ಕರೆಕ್ಟ್. ವ್ಯಾವಹಾರಿಕ ಜೀವ ಇರುತ್ತೆ, ಅದು ಕನಸಿನ ಪ್ರಾತಿಭಾಸಿಕ ಜೀವ ಹೊರಟೋಗಿರುತ್ತೆ. ವ್ಯಾವಹಾರಿಕ ಜೀವ ಎಚ್ಚರ ಮಾಡ್ಕೊಂಡಾಗ ನೀವು ಹೇಳಿದ್ದೆಲ್ಲ ಕರೆಕ್ಟು. ಆ ಕನಸಿನ ಯಾವ ಪ್ರಾತಿಭಾಸಿಕ ಜೀವಕ್ಕೆ ತಾನು ಬೇರೆ, ಅಲ್ಲಿರೋ ಪ್ರಪಂಚ ಬೇರೆ ಅಂತಾನೆ ಅನ್ನಿಸ್ತಾ ಇರುತ್ತೆ. ತಾನು ಮತ್ತು ಪ್ರಪಂಚ ಒಟ್ಟೊಟ್ಟಿಗೆ ಬಂದಿದ್ದೀವಿ ಅಂತ ಅದಕ್ಕೆ ಖಂಡಿತವಾಗ್ಲೂ ಗೊತ್ತಿರಲ್ಲ. ನಾವಿವಾಗ ಕನಸನ್ನ ಅವಲೋಕನ ಮಾಡಿದ್ರೆ ನಮಗೆ ತುಂಬಾ ಸ್ಪಷ್ಟವಾಗಿ ಹೌದಲ್ವಾ, ಕನಸು ಬಿದ್ದ ತಕ್ಷಣ ಆ ಕನಸಿನ ಜೀವಿನೂ ಬಂತು, ಆ ಕನಸಿನ ಪ್ರಪಂಚನೂ ಬಂತು, ಹೌದು ಅಂತ ಎಷ್ಟು ಸರಳವಾಗಿ ಅನ್ಸುತ್ತೆ ನಮ್ಗೆ. ಆದ್ರೆ ಇದನ್ನ ಮತ್ತೆ ನಮಗ್ ಒಪ್ಕೊಳಕ್ಕೆ ಆಗಲ್ಲ. ಇಲ್ಲೂ ಹಾಗೆ ಆಗಿರೋದು. ನೀವೆಲ್ಲ ಬಂದಿರೋದು ಈ ಪ್ರಪಂಚನೂ ಒಟ್ಟೊಟ್ಟಿಗೆ ಬಂದಿದ್ದೀರಿ. ನೀವು ನಿದ್ದೆ ಮಾಡಿ ಎದ್ದ ತಕ್ಷಣ ಪ್ರಪಂಚ ಕಾಣಿಸ್ತಾ ಇದೆಯಲ್ಲ, ಅಂದ್ರೆ ನೀವು ಅವಾಗ್ಲೇ ಬಂದಿದ್ದು, ಪ್ರಪಂಚನೂ ಅವಾಗ್ಲೇ ಬಂದಿದ್ದು ಅಂತ ಹೇಳಿದ್ರೆ ನಮ್ಗೆ ಒಪ್ಕೊಳಕ್ಕೆ ಆಗಲ್ಲ. ಕನಸಿನ ಮಾತ್ರ ಹೌದೌದೌದು ಕನಸು ಕರೆಕ್ಟ್ ಅಂತ ಅಂತೀವಿ. ಅದೇ ತರಹನೇ ಇದು ಸೇಮು ಅಂತಂದ್ರೆ ಅದೇ ವ್ಯವಹಾರ ಇದು ನಡೀತಾ ಇರುತ್ತೆ. ಮುಂದಿನ ಪ್ರಶ್ನೆ ಸುಜಿಯಾ ಅವ್ರಿಗೆ. ಪ್ರಾತಿಭಾಸಿಕ ಜೀವ ಹಾಗೂ ವ್ಯಾವಹಾರಿಕ ಜೀವಗಳು ಯಾವ ಹೆಸರುಗಳ ಮೂಲಕ ವ್ಯವಹರಿಸುತ್ತವೆ? ಪ್ರಾತಿಭಾಸಿಕ ಮತ್ತು ವ್ಯವಹಾರ. ಪಾರಮಾರ್ಥಿಕ ಜೀವ ಹೆಸರಲ್ಲೇ ಅದು ಬರುತ್ತೆ. ಯಾವುದು? ಒಂದು ಜೀವಿ ಪಾರಮಾರ್ಥಿಕ ಜೀವಿ ವ್ಯವಹಾರದಲ್ಲೂ ಅದೇ ಇರುತ್ತೆ, ಪ್ರಾತಿಭಾಸಿಕಲ್ಲೂ ಅದೇ ಇರುತ್ತೆ. ಕರೆಕ್ಟು. ಇವಾಗ ಪ್ರಾತಿಭಾಸಿಕ ಜೀವಿ, ಇವಾಗ ನಿಮಗೆ ಕನಸು ಬಿತ್ತಪ್ಪ ರಾತ್ರಿ, ನಿಮಗ್ ಕನಸು ಬಿದ್ದಾಗ ನಾನೇ ಅಲ್ಲೆಲ್ಲ ಇರೋದು ಅಂತ ತಾನೇ ಕನಸು ಬಿದ್ದಿರುತ್ತೆ. ನಾನೇ ನೋಡ್ತಾ ಇರೋದು, ಅಲ್ಲಿ ಏನೇನೋ ಯಾವ ಜೊತೆನೋ ವ್ಯವಹಾರ ಏನೇನೋ ಆಗ್ತಾ ಇದೆ, ಅದೆಲ್ಲ ನಿಮ್ಮ ಮೂಲಕವೇ ತಾನೇ ಆಗ್ತಾ ಇರುತ್ತೆ. ಸುಜಿಯಾ ಅವರೇ ಅಲ್ಲಿ ಇದ್ರು ಅಂತಾನೆ ಆಗಿರುತ್ತೆ. ನೀವು ಹೇಳ್ತೀರಲ್ಲ ಬೆಳಗ್ಗೆ ಎದ್ಮೇಲೆ, ಅಯ್ಯೋ ನಾನು ಅಂಥವ್ರನ್ನ ನೋಡ್ದೆ, ಇಂಥವ್ರನ್ನ ನೋಡ್ದೆ ಕನಸಲ್ಲಿ, ನಮ್ಮ ಅಜ್ಜಿ ಬಂದಿದ್ರು, ನಮ್ಮ ಅಜ್ಜ ಬಂದಿದ್ರು, ಇನ್ಯಾರೋ ಬಂದಿದ್ರು, ಆಮೇಲೆ ಅಲ್ಲೇನೋ ಜಗಳ ಆಗ್ತಿತ್ತು ಅಂದ್ರೆ ನೀವು ನೋಡಿದ್ರಿ ಅನ್ನೋ ರೀತಿಯಲ್ಲೇ ತಾನೇ ನೀವು ಹೇಳೋದು. ಇನ್ಯಾರೋ ನೋಡಿದ್ರು ಅಂತ ಹೇಳಲ್ವಲ್ಲ ನೀವು. ಇಲ್ಲ, ನಾನ್ ನೋಡ್ದೆ ಅಂತಾನೆ, ನಾನ್ ನೋಡ್ದೆ ಕನಸಲ್ಲಿ ಅಂತಾನೆ ತಾನೆ. ಅಂದ್ರೆ ಆ ಕನಸಿನ ಜೀವಿ ಏನಿದೆ ಅದು ನಿಮ್ಮ ಹೆಸರಿನಲ್ಲೇ ಅಲ್ಲಿ ವ್ಯವಹಾರ ನಡೆಸೋದು. ನಮ್ಮ ಹೆಸರಲ್ಲಿ, ನಿಮ್ಮ ಹೆಸರಲ್ಲಿ, ನಿಮ್ಮ ಕನಸ್ತಾನೆ ಅದು. ಹಾಗಾಗಿ ನಿಮ್ಮ ಕನಸಿನಲ್ಲಿ ಯಾವ ಒಂದು ಕನಸಿನ ಜೀವಿ ಕಾಣಿಸ್ಕೊಂಡಿದ್ಯೋ ಅದಕ್ಕೆ ನೀವಿರೋದು ಗೊತ್ತೇ ಇಲ್ಲ, ನೀವು ಮಲ್ಕೊಂಡಿದ್ದೀರಿ ಅಂತ ಅದಕ್ಕೆ ಗೊತ್ತಿಲ್ಲ. ಆದ್ರೂ ಕೂಡ ಅದು ನಿಮ್ಮ ಹೆಸರಿನಲ್ಲೇ ವ್ಯವಹಾರ ನಡೆಸುತ್ತೆ. ನೋಡಿ ಹೇಗಿದೆ ಇದು. ಅಂದ್ರೆ ಅದಕ್ಕೆಲ್ಲೋ ಆಳದಲ್ಲಿ ಗೊತ್ತಿದೆ ಅಂತ ಹೇಳ್ತಾರ ಅವ್ರು. ಅಂದ್ರೆ ಅದಕ್ಕೆ ಸಾಮಾನ್ಯವಾಗಿ ಗೊತ್ತಿಲ್ಲ, ಬಟ್ ಹಂಗ್ ವ್ಯವಹಾರ ಮಾಡ್ಬೇಕಾದ್ರೆ ಏನೋ ಲಿಂಕ್ ಇರ್ಬೇಕಲ್ಲ, ಇಲ್ದಿದ್ರೆ ಹೆಂಗ್ ಮಾಡಕ್ಕಾಗತ್ತೆ? ನಿಮ್ಮ ಹೆಸರಲ್ಲೇ ವ್ಯವಹಾರ. ಇದೇ ರೀತಿಯಲ್ಲಿ ವ್ಯಾವಹಾರಿಕ ಜೀವಿಯಾದ ನೀವು ಹೇಗೆ ವ್ಯವಹಾರ ಮಾಡ್ತೀರಾ ಅದನ್ನ ಹೇಳಿ. ಯಾರ ಹೆಸರಲ್ಲಿ ವ್ಯವಹಾರ ಮಾಡ್ತೀರಾ ನೀವು? ನನ್ನ ಹೆಸರಲ್ಲೇ, ನಿಮ್ಮ ಹೆಸರಲ್ಲೇ ವ್ಯವಹಾರ ಮಾಡ್ತೀರಾ. ಕರೆಕ್ಟ್. ಸುಜಿಯಾ ಅಂತ ವ್ಯವಹಾರ ಮಾಡ್ತೀರಾ. ಏನ್ ಹೇಳ್ತೀರಾ ನೀವು? ಇವಾಗ ನಾನು ಮಾಡ್ತಿದ್ದೀನಿ ಅಂತ ಹೇಳ್ತೀರಾ ಅಲ್ವಾ? ನಾನು ಇವಾಗ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ. ಆಮೇಲೆ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅಂತ ಹೇಳ್ತೀರಾ. ನಾನು ತರಕಾರಿ ತಂದೆ, ನಾನು ಅಡುಗೆ ಮಾಡಿದೆ, ನಾನು ಊಟ ಮಾಡಿದೆ, ನಾನು ಮಲ್ಕೊಂಡೆ, ಎಲ್ಲ ನಾನು 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 ಅಂತ ಹೇಳ್ತೀನಿ. ಹಂಗೆ ನಾವುಗಳು ಎಲ್ರು ನಾನು 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 ಅಂತ ಹೇಳ್ತೀವಿ. ಈ ನಾನು ಯಾರು? ನಾನು ಪರಮಾತ್ಮ.
ಹಾ, ಈ ನಾನು ನಿಜವಾಗ್ಲೂ ನೋಡಕ್ ಹೋದ್ರೆ ಹ್ಮ್ ಪಾರಮಾರ್ಥಿಕ ಜೀವ ಅಲ್ವಾ? ಅದು ಫಸ್ಟ್ ಚಿದಾಭಾಸವಾಗಿ ಬಂದಾಗ ಫಸ್ಟ್ ಅಯಾಮ್ ಅಂತ ಹೇಳುತ್ತೆ, ನಾನು ಇದ್ದೇನೆ ಅಂತ ಹೇಳುತ್ತೆ. ಹ್ಮ್ ಸೊ ನಾನು ಅಂತ ಅನ್ನೋದು ಪಾರಮಾರ್ಥಿಕ ಜೀವದ ಹೆಸರದು. ಹಾ ಇಲ್ಲಿ ನಾವು ಬೇರೆ ಬೇರೆ ಗುರುತಿಸಕ್ ಬೇರೆ ಹೆಸರಿಟ್ಕೊಂಡಿದ್ದೀವಿ ಸರಿ, ಆದ್ರೆ ವ್ಯವಹಾರನೆಲ್ಲ ಯಾವ್ದ್ರ ಹೆಸರಲ್ಲಿ ಮಾಡ್ತೀವಿ? ನಾನು 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 ಅಂತಾನೆ ಮಾಡ್ತೀವಿ. ಹ್ಮ್ ಹ್ಮ್ ಅಂದ್ರೆ ಪಾರಮಾರ್ಥಿಕ ಜೀವದ ಹೆಸರಲ್ಲೇ ಮಾಡೋದು. ಆದ್ರೆ ಪಾರಮಾರ್ಥಿಕ ಜೀವ ಇದೆ, ಅದೇ ಇಲ್ಲಿ ಬಂದಿದೆ, ಅದೆಲ್ಲ ಏನು ಗೊತ್ತಿಲ್ಲ. ನಾನು ಇಂಡಿಪೆಂಡೆಂಟು, ದೇವ್ರು ಬೇರೆಯಾಗಿದ್ದಾನೆ, ದೇವ್ರು ನನ್ನಿಂದ ಬೇರೆ ಅಂತ ಹೇಳ್ತೀವಿ ಹೊರತು ದೇವ್ರೂನಲ್ಲ. ದೇವ್ರೇ ಈ ರೂಪದಲ್ಲಿ ಬಂದು ಎಲ್ಲ ವ್ಯವಹಾರ ನಡೀತಾ ಇದೆ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ, ಒಪ್ಕೊಳ್ಳೋದೇ ಇಲ್ಲ. ಹೀಗೆ ಇದೆರಡೂ ಜೀವಿಗಳು, ಪ್ರಾತಿಭಾಸಿಕ ಜೀವ ವ್ಯಾವಹಾರಿಕ ಜೀವದ ಹೆಸರಿನಲ್ಲೇ ವ್ಯವಹಾರವನ್ನು ಮಾಡುತ್ತೆ, ಆದ್ರೆ ವ್ಯಾವಹಾರಿಕ ಜೀವ ಇದೆ ಅಂತಾನೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ವ್ಯಾವಹಾರಿಕ ಜೀವ ಪಾರಮಾರ್ಥಿಕ ಜೀವದ ಹೆಸರಿನಲ್ಲೇ ಎಲ್ಲ ವ್ಯವಹಾರಗಳನ್ನು ಮಾಡುತ್ತೆ, ಪಾರಮಾರ್ಥಿಕ ಜೀವದ ಬಗ್ಗೆ ಗೊತ್ತಿಲ್ಲ. ಎಸ್, ಒಂದ್ರೊಳಗೊಂದು ಹೇಗೆ ನೋಡಿ, ಇಷ್ಟು ಇದಕ್ಕಿಂತ ಇನ್ನೇನಪ್ಪ ಪವಾಡಗಳು ವಿಚಿತ್ರಗಳು ಅಂತ ಹೇಳ್ತಾರಲ್ಲ. ಹೇಗನ್ಸ್ತಿತ್ತು, ಒಂದು ಕಿತ್ಲೆ ಮುಸಂಬಿ ತೆಗೆದ್ರೆ ಅದು ಮೇಲ್ಗಡೆ ಒಂದು ಒಳಗಡೆ ತಿರುಳು, ಆತರ ಒಳಗಡೆ 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 ಹೋದಂಗೆ ಒಂಥರ ಅನಿಸ್ತಿದೆ ನನಗೆ. ಎಷ್ಟು ರೋಚಕವಾಗಿದೆ ನೋಡಿ ಇದು. ಅಯ್ಯೋ, ಮತ್ತೆ ಮುಂದಿನ ಪ್ರಶ್ನೆ ಸುಧಾ ಅವ್ರಿಗೆ. ಇವಾಗ ಇದೆಲ್ಲ ವ್ಯವಹಾರ ಅಂತೂ ನಡೀತಾ ಇದೆಯಪ್ಪ, ಪಾರಮಾರ್ಥಿಕ ಜೀವದ ಕನಸಾದ ವ್ಯಾವಹಾರಿಕ ಜೀವ ಜಗತ್ತು ಅದರದೆಲ್ಲ ವ್ಯವಹಾರಗಳು, ಆಮೇಲೆ ಪ್ರಾತಿಭಾಸಿಕದ್ದು ಎಲ್ಲ ವ್ಯವಹಾರಗಳು ನಡೀತಾ ಇದೆ. ಆದರೆ ಪ್ರಾತಿಭಾಸಿಕದ ವ್ಯವಹಾರ ನಡೀತಾ ಇದ್ದಾಗ ವ್ಯಾವಹಾರಿಕ ಜೀವಕ್ಕೆ, ಆಮೇಲೆ ವ್ಯಾವಹಾರಿಕ ಜೀವದ ವ್ಯವಹಾರ ನಡೀತಿದ್ದಾಗ ಪಾರಮಾರ್ಥಿಕ ಜೀವಕ್ಕೆ ಅವುಗಳ ಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಆಗತ್ತಾ? ಇವಾಗ ಪ್ರಾತಿಭಾಸಿಕ ಜೀವ, ಕನಸಿನ ಜೀವ ಎಚ್ಚರ ಆದಾಗ ಈ ಕನಸಿನ ಪ್ರಪಂಚ ಮತ್ತೆ ಕನಸಿನ ಜೀವ ಎಲ್ಲ ಇರೋದು ಅದು ಕಾಣಿಸೋದಿಲ್ಲ ಎಚ್ಚರ ಆದಾಗ. ಅಲ್ಲ, ಅದು ಕರೆಕ್ಟ್. ನಾನ್ ಕೇಳಿದ್ದು, ಇವಾಗ ನೀವು ಮಲ್ಕೊಂಡಿರ್ತೀರ, ನೀವು ಮಲ್ಕೊಂಡಿದ್ದಾಗ ಕನಸು ಬೀಳುತ್ತೆ, ಕನಸಲ್ಲಿ ಏನೇನೆಲ್ಲ ಆಗತ್ತೆ ವ್ಯವಹಾರ, ನಿಮ್ಗೇನಾದ್ರು ಆಗುತ್ತೋ ತೊಂದ್ರೆ? ಇಲ್ಲ, ನಮಗೆ ಏನು ಗೊತ್ತಾಗೋದಿಲ್ಲ. ಅದು ನಾನು ಬೆಳಗ್ಗೆ ಎದ್ದಾಗ ವ್ಯಾವಹಾರಿಕ ಜೀವಕ್ಕೆ ಬಂದಾಗ ಅದೆಲ್ಲ ಏನು ಇರೋದಿಲ್ಲ, ಅದೊಂದು ಮಿಥ್ಯೆ ಅಂತ ಅವಾಗ ಅರಿವಾಗುತ್ತೆ. ಅವಾಗ ಬಟ್ ಕನಸು ಬೀಳ್ತಾ ಇರೋವಾಗ್ಲೂ ಕನಸು ಪಾಡಕ್ ಕನಸು ಬೀಳ್ತಾ ಇರುತ್ತೆ, ನಿಮ್ ಪಾಡಕ್ ನೀವು ಆರಾಮವಾಗಿ ಮಲ್ಕೊಂಡಿರ್ತೀರ ಅಲ್ವಾ? ಹೌದು. ಅದೇ ರೀತಿ ವ್ಯಾವಹಾರಿಕದ್ದು ಆಗುವಾಗ ಏನಾಗುತ್ತೆ? ವ್ಯಾವಹಾರಿಕ ಜೀವದಲ್ಲಿ ದೇಹ ಮನಸ್ಸು ಬುದ್ಧಿ ಎಲ್ಲ ನಂದೇ, ನಂದು ನಿಜವಾದ ಪ್ರಪಂಚ ಇದೆ, ನಾನು ಅದ್ರ ಜೊತೆ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಅರಿವಿರುತ್ತೆ ನಮಗೆ. ಕರೆಕ್ಟ್. ಪಾರಮಾರ್ಥಿಕ ಜೀವಕ್ಕೆ ಏನಾದ್ರು ತೊಂದರೆ ಆಗುತ್ತೋ ನೀವು ವ್ಯವಹಾರ ಮಾಡುವಾಗ? ಇಲ್ಲ, ಪಾರಮಾರ್ಥಿಕ ಜೀವ ಅದಕ್ಕೂ ಏನು ತೊಂದರೆ ಆಗೋದಿಲ್ಲ. ಯಾಕೆ ಅಂದ್ರೆ ಅದು ಪಾರಮಾರ್ಥಿಕ ಜೀವ ಅಂದ್ರೆ ಅದು ಅರಿವು, ಜ್ಞಾನಿ ಅಂತ ಜೀವ. ಆದ್ರಿಂದ ಈ ವ್ಯಾವಹಾರಿಕ ಜೀವದಿಂದ ಪಾರಮಾರ್ಥಿಕ ಜೀವಕ್ಕೂ ಯಾವುದು ತೊಂದರೆ ಆಗೋದಿಲ್ಲ. ಕರೆಕ್ಟ್. ಇವುಗಳ ವ್ಯವಹಾರಗಳು ಏನೇ ನಡೀತಾ ಇದ್ರು ಅದಕ್ಕೇನು ತೊಂದರೆ ಇಲ್ಲ ಅಂತ ಆಯ್ತು. ಮುಂದಿನ ಪ್ರಶ್ನೆ ಆಶಾ ಅವ್ರಿಗೆ. ಪ್ರಾತಿಭಾಸಿಕ ಸ್ಥಿತಿಯಿಂದ ಎಚ್ಚರವಾಗುವುದಕ್ಕೂ ವ್ಯಾವಹಾರಿಕ ಸ್ಥಿತಿಯಿಂದ ಎಚ್ಚರವಾಗುವುದಕ್ಕೂ ಇರುವ ವ್ಯತ್ಯಾಸವೇನು? ಪ್ರಾತಿಭಾಸಿಕ ಜೀವ ಎಚ್ಚರ ಆದಾಗ ಅದು ಕನಸು ಹೊರಟೋಗುತ್ತೆ, ನಾನು ಕನಸು ಕಾಣ್ತಿದ್ದೆ ಅನ್ನೋದು ಹೊರಟೋಗ್ಬಿಡುತ್ತೆ. ಅದು ಆ ಕನಸು, ಆ ಕನಸಿನ ಜೀವ ಎಲ್ಲ ಹೊರಟೋಗ್ಬಿಡುತ್ತೆ ಎಚ್ಚರ ಆದಾಗ. ಆದ್ರೆ ವ್ಯಾವಹಾರಿಕ ಜೀವ ಎಚ್ಚರವಾದಾಗ ತನ್ನ ವ್ಯವಹಾರ ಎಲ್ಲ ಅದೇ ತರ ನಡೀತಾ ಇರುತ್ತೆ. ಕನಸಿನ ಜೀವ ಎಚ್ಚರ ಆದಾಗ ಕನಸು, ಕನಸಿನ ಪ್ರಪಂಚ ಎಲ್ಲ ಹೊರಟೋಗ್ಬಿಡುತ್ತೆ. ವ್ಯಾವಹಾರಿಕ ಜೀವಕ್ಕೆ ಎಚ್ಚರ ಆದ್ಮೇಲೆ ಎಲ್ಲ ವ್ಯವಹಾರ ಅದೇ ರೀತಿ ನಡೀತಾ ಇರುತ್ತೆ. ವ್ಯಾವಹಾರಿಕ ಜೀವದಲ್ಲಿ
ಕರೆಕ್ಟ್. ಆದ್ರೆ ಆ ಎಚ್ಚರ ಆದಾಗ ತಾನು ವ್ಯಾವಹಾರಿಕ ಜೀವ ಎಚ್ಚರ ಆಗೋದು ಅಂತಂದ್ರೆ ತಾನು ಯಾರು ಅಂತ ತಿಳ್ಕೊಂಡಾಗ, ತಾನೇ ಚೈತನ್ಯ ಅರಿವು ಅಂತ ತಿಳ್ಕೊಂಡಾಗ್ಲೂ ಆ ವ್ಯವಹಾರ ನಡೀತಾನೆ ಇರುತ್ತೆ. ಉದಾಹರಣೆಗೆ ಜ್ಞಾನಿ ಆದವನು, ಅವನಿಗೆ ಗೊತ್ತಿರುತ್ತೆ ತನ್ನ ಸ್ವರೂಪದಲ್ಲೇ ನಿಂತಿರ್ತಾನೆ. ಆದ್ರೆ ವ್ಯವಹಾರ ಎಲ್ಲ ಮಾಡ್ತಿರ್ತಾನೆ, ಮಾಡ್ತಿರೋ ರೀತಿ ನಮಗ್ ಕಾಣಿಸುತ್ತೆ ಅಷ್ಟೇ. ಆದ್ರೆ ಅವನ ದೃಷ್ಟಿಯಲ್ಲಿ ಅವನು ಈಗ ಪಿಕ್ಚರ್ ನಾವು ನೋಡ್ತಿದ್ದಂಗೆ ಅವನು ನೋಡ್ತಾ ಇರ್ತಾನೆ, ನಾವು ಅದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ, ಅವನು ಆ ಸ್ಕ್ರೀನ್ ಮೇಲೆ ಪಿಕ್ಚರ್ ನೋಡ್ತಾ ಇರ್ತಾನೆ. ಅಷ್ಟು ವ್ಯತ್ಯಾಸ. ಒಂದು ಕೇಳಿದ್ದು ಸ್ಟೋರಿ. ಒಂದು ಪ್ರೈಮರಿ ಸ್ಕೂಲಲ್ಲಿ ಮೇಡಮ್ ಮಕ್ಕಳನ್ನ ಕೇಳ್ತಾ ಇರ್ತಾರೆ, ಮೇಡಮ್ ನನ್ಗೆ ಕನ್ಸು ಬಿದ್ಬಿಟ್ಟಿತ್ತು, ಹುಲಿ ಅಟ್ಟಿಸ್ಕೊಂಡ್ ಬಂದ್ಬಿಟ್ಟಿತ್ತು, ನನ್ಗೆ ಕಿರ್ಚ್ಕೊಂಡು ಓಡ್ತಾ ಇದ್ದೆ, ಅಷ್ಟು ಓಡ್ತಿದ್ದೆ, ತುಂಬಾ ಭಯ ಆಗೋಯ್ತು ನನ್ಗೆ ಅಂತ ಹೇಳ್ತಾರೆ. ಆಗ ಮೇಡಮ್ ಒಬ್ಬೊಬ್ಬನ್ನೇ ಕೇಳ್ತಾರೆ, ನಿನ್ಗೆ ಕನ್ಸಲ್ಲಿ ಹುಲಿ ಅಟ್ಟಿಸ್ಕೊಂಬಂದ್ರೆ ನೀನೇನ್ ಮಾಡ್ತಿದ್ದೆ? ಒಬ್ಬ ಹೇಳ್ತಾನೆ, ನಾನು ಓಡೋಗ್ಬಿಟ್ಟು ನಮ್ಮ ಮನೆ ಒಳಗೆ ಓಡೋಗ್ಬಿಟ್ಟು ಬಾಗ್ಲ ಹಾಕೊಂಡ್ಬಿಡ್ತಿದ್ದೆ ಅಂತ. ಇನ್ನೊಬ್ಬ ಹೇಳ್ತಾನೆ, ನಾನು ಓಡೋಗ್ಬಿಟ್ಟು ಮರ ಹತ್ತಿ ಬಿಡ್ತಿದ್ದೆ, ಹುಲಿ ಅಷ್ಟ್ ಫಾಸ್ಟ್ ಆಗಿ ಮೇಲೆ ಕತ್ತಕ್ ಆಗ್ತಿಲ್ಲ ಆ ತರ. ಹಿಂಗೆ ಒಬ್ಬೊಬ್ರು ಒಂದೊಂದ್ ಹೇಳ್ತಾರೆ. ನಾನಾಗಿದ್ರೆ ಅಲ್ಲಿ ಏನಾರು ತಗೊಂಡ್ಬಿಟ್ಟು ಚೆನ್ನಾಗಿ ಹೊಡೆದ್ ಬಿಡ್ತಿದ್ದೆ, ಫೈಟ್ ಮಾಡ್ತಿದ್ದೆ ಅಂತ ಸ್ವಲ್ಪ ಸ್ಟ್ರಾಂಗ್ ಇರೋನ್ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ನಾನೇನು ಮಾಡ್ತಿರ್ಲಿಲ್ಲಪ್ಪ, ಕಣ್ಬಿಟ್ಬಿಡ್ತಿದ್ದೆ. ಸೋ ನೈಸ್. ಅಷ್ಟೆಲ್ಲ ಸರ್ಕಸ್ಸೇ ಬೇಕಿಲ್ಲ. ಕಣ್ಬಿಟ್ಬಿಡ್ತಿದ್ದೆ ಅಂದ್ರೆ ಆ ಸ್ಟೋರಿಯಲ್ಲಿ ಎಷ್ಟು ತತ್ವ ಇದೆ ಅಂತ ಅನ್ನಿಸ್ತು. ಅದೇ ನಾವು ಹಂಗೆ ಒದ್ದಾಡಿ ಇದಕ್ಕೇನು ಮಾಡೋಣ, ಇದಕ್ಕೆ ಯಾವ್ದು ಪರಿಹಾರ ಅಂತ ನೀರಲ್ಲಿ ಬಿದ್ದು ಮುಳುಗ್ತಿರ್ತಾನೆ. ಆ ಮೇಲೆ ಈಜ್ಕೊಂಡು ಹೊರಗಡೆ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಅಲ್ಲೇ ಹುಡುಕ್ತಾ ಇರ್ತೀವಿ ನಾವು ಪ್ರಪಂಚದಲ್ಲಿ. ಇದರಿಂದ ಏನೋ ಸಿಗುತ್ತೆ, ಇದರಿಂದ ಏನೋ ಪರಿಹಾರ ಹುಡುಕ್ತಿವಿ, ಅಲ್ಲಿ ಪರಿಹಾರ ಇಲ್ವೇ ಇಲ್ಲ. ಪರ್ಮನೆಂಟ್ ಪರಿಹಾರ ಅಂದ್ರೆ ನೀನ್ ಯಾರು ಅಂತ ತಿಳ್ಕೊ ಅಂತ ಹೇಳ್ತಾರೆ ಅಂತ ನನ್ಗೆ ಇದು ಪ್ರಶ್ನೆಗೆ ಅರ್ಥ ಆಯ್ತು. ವೆರಿ ನೈಸ್ ಸ್ಟೋರಿ. ತುಂಬಾ ಚೆನ್ನಾಗಿತ್ತು ಅಲ್ವಾ? ಅದೇ ನಾವ್ ಯಾವಾಗ ಕಂಡ್ಬಿಡ್ತೀವೋ ಗೊತ್ತಿಲ್ಲ. ಹಾಗೆ ನಾವು ಕನ್ಸಲ್ಲಿ ಅಳ್ತೀವಿ, ಮಾಡ್ತೀವಿ, ಎಚ್ಚರ ಆಗಿದ ತಕ್ಷಣ ಅಯ್ಯೋ ಕನ್ಸು ಅಂತ ಸುಮ್ನೆ ಆಗ್ತೀವಿ. ಎಚ್ಚರದ ಪ್ರಪಂಚನು ಕನ್ಸು ಅಂತ ತಿಳ್ಕೊಳ್ಳೋದಕ್ಕೆ ನಮ್ ಮನಸ್ಸು ಒಪ್ಪದೇ ಇಲ್ಲ. ಇಷ್ಟೊಂದು ಗುರುಜಿ ಟಾಕ್ಸ್ ಎಲ್ಲ ಕೇಳ್ತೀವಿ, ಹೌದು ಮೇಲ್ಮೇಲೆ ಸಣ್ಣ ಪುಟ್ಟಿದ್ದಾಗ ಬಿಡು ಇದೆಲ್ಲ ಪ್ರಾಪಂಚಿಕದಲ್ಲಿ ಇರೋದೆ, ಅದಲ್ಲ ಬಿಡು, ನಾನು ಅರಿವಿನ ಸ್ವರೂಪ ಅನ್ಕೊಂತೀವಿ. ಅದೇ ಏನಾದ್ರೂ ಒಂದು ಕ್ಲೋಸ್ ರಿಲೇಟಿವ್ಗೋ ಮಕ್ಕಳಿಗೋ ಇದು ತೊಂದ್ರೆ ಆದಾಗ ಅವಾಗ ಗೊತ್ತಾಗ್ತಿರುತ್ತೆ ಇದು ಸತ್ಯ ಅಲ್ಲ ನೋಡು, ಅವಾಗ ನಾನು ಸಮಾಧಾನ ಮಾಡ್ಕೊಂಡೆ, ಇವಾಗ್ಲೂ ಮಾಡ್ಕೋಬೋದಲ್ಲ ಅಂತ ನಮ್ಗೆ ಅನ್ಸಿದ್ರು ಗೊತ್ತಾದ್ರೂನು ತುಂಬಾ ಕಷ್ಟ ಆಗುತ್ತೆ ಹೊರಗಡೆ ಬರುತ್ತೆ. ಸಣ್ಣ ಪುಟ್ಟದಕ್ಕೆಲ್ಲ ಹೊರಗಡೆ ಬರ್ತೀವಿ, ತುಂಬಾ ದೊಡ್ಡ ಇನ್ಸಿಡೆಂಟ್ಸ್ ಏನಾದ್ರು ನಡೆದಾಗ ಅದು ಬಹಳನೇ ಕಷ್ಟ ಆಗತ್ತೆ. ಅದು ಏನಿದ್ರು ಜ್ಞಾನಿಗಳಿಗೆ ಮಾತ್ರನೇ ಅಂತ ಅನ್ಸುತ್ತೆ. ನಿಜ. ಅದೇ ನಾನೊಂದು ಸ್ಟೋರಿ ಹೇಳಿದ್ದೆ ನೋಡಿ ಒಂದ್ಸರ್ತಿ, ಪರವಾಗಿಲ್ಲ ಈ ಸ್ವಾಮಿ ಅಂತ ಒಂದು ಹೇಳಿದ್ದೆ, ಯಾವ್ದೋ ಎಸ್ಕೆ ಟಾಕ್ಸ್ ಇದ್ದಾಗ. ಅದು ಇದ್ರಲ್ಲಿ ಉಪನಿಷತ್ ಗಂಗಾದಲ್ಲಿ ಬಂದಿತ್ತದು. ಆ ಸ್ವಾಮಿ ಅವ್ರು ಏನು ಮಾತೇ ಆಡಲ್ಲ, ಅವರು ಎಲ್ಲದಕ್ಕೂ ಪರವಾಗಿಲ್ಲ ಅಂತಾರೆ. ಅವ್ರು ಏನೇನೆಲ್ಲ ಮಾಡ್ತಾರ, ಊರ್ನವ್ರು ಫಸ್ಟ್ ಬಂದು ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಪರವಾಗಿಲ್ಲ ಅಂತಾರೆ. ಆಮೇಲೆ ಆ ಹುಡುಗಿನ ಅವ್ನ್ ಯಾರೋ ಪಕ್ಕದ ಊರಿನ ಹುಡುಗ ಅವಳಿಗೆ ಮಗು ಆಗೋ ಹಾಗೆ ಮಾಡ್ಬಿಟ್ಟಿರ್ತಾನೆ. ಆ ಹುಡುಗಿ ಬಂದ್ಬಿಟ್ಟು ಈ ಸ್ವಾಮಿನೇ ಮಾಡಿದ್ದು ಅಂದ್ಬಿಡ್ತಾಳೆ. ಆವಾಗ ಬಂದ್ ಎಲ್ಲ ಚೆನ್ನಾಗಿ ಹೊಡಿತಾರೆ, ಅವಾಗ್ಲೂ ಪರವಾಗಿಲ್ಲ ಅಂತಾರ ಅವ್ರು. ಆಮೇಲೆ ನಿನ್ ಹೆಂಡ್ತಿನೇ ಇವಳು, ಇಟ್ಕೊ ನೀನು ನಿನ್ ಹೆಂಡ್ತಿನ ಅಂತ ಇವ್ರ ಹತ್ರನೇ ಬಿಟ್ಟು ಹೋಗ್ತಾರೆ, ಪರವಾಗಿಲ್ಲ ಅಂದ್ಬಿಟ್ಟು ಅವಳಿಗೂ ಎಲ್ಲ ಊಟ ತಿಂಡಿ ಕೊಟ್ಕೊಂಡು ಮಾಡ್ಕೊಂಡು ಇರ್ತಾರೆ. ಅವಳಿಗೆ ಮಗುನಾಗುತ್ತೆ, ಮಗುನೆಲ್ಲ ನೋಡ್ಕೊತಾ ಇರ್ತಾರ ಅವ್ರು. ಆಮೇಲೆ ಅವಳಿಗೆ ಬೇಜಾರು ಕೇಳಕ್ಕೆ ಚೆನ್ನಾಗಿರುತ್ತೆ, ಬಟ್ ಅಲ್ಲ ಎಷ್ಟು ನೋಡಿ ಅಂದ್ರೆ ಒಂದು ಚೂರು ವಿಚಲಿತರಾಗದೆ ಇರೋದು ಎಷ್ಟು ಟಫ್ ಅದು ಅಲ್ವಾ? ಆ ತರಹ ಅವ್ರ ಮೇಲೆ ಹಂಗೆಲ್ಲ ಅವ್ರ ಮೇಲೆ ಆಪಾದನೆಗಳು ಬಂದಾಗ ಅವ್ರಿಗೆ ಏನಿಲ್ಲ ಯಪ್ಪಂಗೆ. ಆಮೇಲೆ ಅವಳೇನೆ ದುಃಖ ಪಟ್ಕೊಂಡು ಕ್ಷಮಾಪಣೆ ಕೇಳ್ಬಿಟ್ಟು ಎಲ್ರಿಗೂ ನಿಜ ಹೇಳ್ಬಿಟ್ಟು ಆವಾಗ ಪಕ್ಕದ ಊರಿನ ಹುಡುಗನ ಜೊತೆನೆ ಅವಳನ್ನ ಕಳಿಸ್ಬಿಟ್ಟು ಮತ್ತೆ ಇವ್ರನ್ನೆಲ್ಲರೂ ಕ್ಷಮಾಪಣೆ ಕೇಳಿದ್ರು, ಅವಾಗ್ಲೂ ಪರವಾಗಿಲ್ಲ ಅಂತ. ಎಷ್ಟು ಹೌದೌದು, ವೆರಿ ಟಫ್.
ನಮ್ಗಳಿಗೆ ಅದು ಅರಿವಾಗಕ್ಕೆ ಟೈಮ್, ಆ ಸಿಚುಯೇಷನ್ ಅಲ್ಲಿ ಅರಿವಾಗೋದೇ ಫಸ್ಟ್ ಲೇಟು. ಅರಿವಾದಾಗ ಅಯ್ಯೋ ಹೆಂಗಪ್ಪ ಒಳಗಡೆ ಹೋಗೋದು ಅಂತಾನು ಅದ್ ಶುರುವಾಗೋದೇ ಲೇಟ್ ಆಗೋಗುತ್ತೆ. ಹೌದು. ಏನು ಅಂದ್ರೆ ಇವಾಗ ಆಶಾ ಅವ್ರು ಹೇಳಿದ ಹಾಗೆ ಸ್ವಲ್ಪಕ್ಕಾದ್ರೂ ಅಟ್ಲೀಸ್ಟ್ ನಾವು ತುಂಬಾ ತಲೆ ಕೆಡಿಸ್ಕೊಳ್ದೆ ಇರೋಷ್ಟು ಮಟ್ಟಕ್ಕೆ ಬಂದಿದ್ದೀವಿ. ಆಮೇಲೆ ಅನ್ನೆಸರಿಯಾಗಿ ಇನ್ನೊಬ್ಬರ ಬಗ್ಗೆ ಕಾಮೆಂಟ್ಸು, ಇನ್ನೊಬ್ಬರ ಬಗ್ಗೆ ಮಾತುಗಳು ಅಂಥದನ್ನ ಮಾಡೋದನ್ನ ಸಾಕಷ್ಟು ಕಡಿಮೆ ಮಾಡ್ಕೊಳಕ್ಕೆ ಆಗ್ತಾ ಇದೆ ಇವಾಗ ಸ್ವಲ್ಪ ಮಟ್ಟಿಗೆ. ಬೇಕಾದಷ್ಟು ಸುಧಾರಣೆ ಆಗಿದೆ ಮೇಡಮ್. ಅದೇ. ಇಲ್ಲಿ ಅದೇ. ಗುರೂಜಿ ಅವರ ಮೆಡಿಟೇಷನ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಕರೆಕ್ಟ್. ತುಂಬಾನೇ ಹೆಲ್ಪ್ ಆಗುತ್ತೆ. ಹ್ಮ್. ಮೈಂಡ್ ಕಾಮ್ ಆಗತ್ತೆ. ನೋ ಡೌಟ್ ಇನ್ನೂ ಇದೆ, ಇಲ್ಲ ಅಂತಲ್ಲ, ಬಟ್ ಎಷ್ಟೋ ವಾಸಿ ಮುಂಚೆ ಕಂಪೇರ್ ಮಾಡಿದ್ರೆ. ಹೌದು ಹೌದು, ಅದು ಸತ್ಯ. ಮುಂದಿನ ಪ್ರಶ್ನೆ ಶೀಲಾ ಅವ್ರಿಗೆ. ಎಚ್ಚರದ ಪ್ರಪಂಚದ ಬಗ್ಗೆ ಜ್ಞಾನಿ ಹಾಗೂ ಸಾಮಾನ್ಯನ ದೃಷ್ಟಿಕೋನ ಏನು? ಎಚ್ಚರ ಪ್ರಪಂಚದಲ್ಲಿ ಅದು ಎಚ್ಚರ ಪ್ರಪಂಚ ಅನ್ನೋದು ಈಶ್ವರನ ಇದರಿಂದ ಪ್ರತಿಫಲನವಾಗಿರೋಂತ ಒಂದು ಕನಸು. ಇದು ವ್ಯಾವಹಾರಿಕ ಜೀವ ಅನ್ನೋದು ಅದೇ ಎಚ್ಚರ ಪ್ರಪಂಚ. ಆ ಎಚ್ಚರ ಪ್ರಪಂಚದಲ್ಲಿ ಜ್ಞಾನಿ ಇದ್ದಾಗ ಅವನು ಏನ್ ಅನ್ಕೊಳ್ತಾನೆ ಅಂತಂದ್ರೆ, ಇದು ಮಿಥ್ಯವಾದ್ದು, ಇದು ನಿಜವಾದಲ್ಲ, ಇದು ನಿತ್ಯವಾಗಿರೋಂಥದ್ದು, ಇದು ಶಾಶ್ವತ ಅಲ್ಲ. ಅವನ್ ಏನೇ ವ್ಯವಹಾರ ಮಾಡಿದ್ರು ಕೂಡ ಆ ವ್ಯವಹಾರ ನಿರ್ಲಿಪ್ತತೆಯಿಂದ ಮಾಡ್ತಾನೆ. ಅದನ್ನ ನಿಜವಾಗ್ಲೂ ಅವನು ಅನುಭವಿಸಲ್ಲ. ಅದನ್ನ ಇದು ನಿಜವಾದ್ದು ಅಂತ ಅನುಭವಿಸಲ್ಲ. ಮಾಡ್ಬೇಕು, ವ್ಯಾವಹಾರಿಕವಾಗಿ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಮಾಡ್ತಾನೆ. ಆದ್ರೆ ಈ ವ್ಯಕ್ತಿ ಇರ್ತಾನಲ್ಲ, ವ್ಯವಹಾರದ ಜೀವಿ ಏನ್ ಮಾಡ್ತಾನೆ, ಇದೆಲ್ಲ ನಂದೇ, ಇದು ನಂದು, ವ್ಯವಹಾರ ಜೀವನನೇ ನಂದು ಅನ್ನೋ ಒಂದು ಹೆಮ್ಮೆಯಿಂದ ಅದ್ರಲ್ಲಿ ಎಲ್ಲ ನಾನೇ ಕಷ್ಟ ಸುಖ ಎಲ್ಲನೂ ಅನುಭವಿಸ್ತಾನೆ. ಆದ್ರೆ ಜ್ಞಾನಿಗ್ ಗೊತ್ತು, ಏನೇ ಕಷ್ಟ ಬರ್ಲಿ, ಏನೇ ಸುಖ ಬರ್ಲಿ, ಇದೆಲ್ಲ ಮಿಥ್ಯವಾದದ್ದು, ಇದು ಯಾವುದು ಶಾಶ್ವತ ಅಲ್ಲ, ಇದನ್ನ ನಾವು ಅನುಭವಿಸ್ಬೇಕಷ್ಟೇ. ಯಾಕೆ ವ್ಯವಹಾರ ಜೀವನದಲ್ಲಿ ನಾವು ಇದೀವಿ, ಅದನ್ನ ವ್ಯಾವಹಾರಿಕವಾಗಿ ಅನುಭವಿಸ್ಬೇಕಷ್ಟೇ. ಅದನ್ನ ತಗೋಬಾರ್ದು, ನಾವು ಪಾರಮಾರ್ಥಿಕವಾಗಿ ಅದನ್ನ ತಗೋಬಾರ್ದು ಅಂತ ಅಂದ್ಬಿಟ್ಟು ಶಾಂತವಾಗಿ ಅದನ್ನ ಅನುಭವಿಸ್ಕೊಂಡು ಹೋಗ್ತಾರೆ. ಆದ್ರೆ ಈ ವ್ಯಾವಹಾರಿಕ ಜೀವನದವರು ಆ ಜ್ಞಾನಿ ನೋಡಿದಾಗ, ಅಯ್ಯೋ ಅವರು ವ್ಯವಹಾರದಲ್ಲಿದ್ದಾರೆ, ಅವರು ಎಲ್ಲ ಅನುಭವಿಸ್ತಾ ಇದ್ದಾರೆ ಅಂತ ನಾವ್ ಅನ್ಕೋತೀವಿ ಅಷ್ಟೇ. ಆದ್ರೆ ಅವ್ರು ನಿಜವಾಗ್ಲೂ ಅದನ್ನ ಅನುಭವಿಸ್ತಾ ಇರಲ್ಲ. ಅವ್ರು ಎಲ್ಲವನ್ನು ಬಿಟ್ಟು ಇದಾಗಿ ಇರ್ತಾರೆ, ಅದ್ರಲ್ಲಿ ವ್ಯವಹಾರದಲ್ಲಿ ನಡೀತಾ ಹೋಗ್ತಾರೆ. ಕರೆಕ್ಟ್, ಚೆನ್ನಾಗಿ ಹೇಳಿದ್ರಿ. ಮತ್ತೆ ಮುಂದಿನ ಪ್ರಶ್ನೆ ಸಂಧ್ಯಾ ಪರಮೇಶ್ ಅವರಿಗೆ. ಪ್ರಾತಿಭಾಸಿಕದ ಕನಸಿಗೂ ವ್ಯಾವಹಾರಿಕದ ಕನಸಿಗೂ ವ್ಯವಹಾರದ ದೃಷ್ಟಿಯಲ್ಲಿ ಏನು ವ್ಯತ್ಯಾಸವಿದೆ? ಇದಕ್ಕೆ ಕಾರಣವೇನು? ಪ್ರಾತಿಭಾಸಿಕದ ಕನಸಿಗೂ ವ್ಯವಹಾರದ ಕನಸಿಗೂ ವ್ಯವಹಾರದ ದೃಷ್ಟಿಯಲ್ಲಿ ವ್ಯವಹಾರದ ದೃಷ್ಟಿಯಲ್ಲಿ ಏನ್ ವ್ಯತ್ಯಾಸ ಇದೆ ಅಂದ್ರೆ, ಈ ಪ್ರಾತಿಭಾಸಿಕ ಕನಸಿನಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಪ್ರಭುಜಿ ಕೊಟ್ಟಿರೋ ಒಂದು ಉದಾಹರಣೆ ಹೇಳೋದಾದ್ರೆ, ನನಗೆ ಕನಸಿನಲ್ಲಿ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೀತು, ಏನೋ ನನ್ಗೇನೋ ಸಿಕ್ಬಿಡ್ತು, ಒಂದ್ ಆಸ್ತಿನೇ ಸಿಕ್ತು, ಏನೋ ಸಿಕ್ತು ಅನ್ಕೋತೀವಿ. ಆದ್ರೆ ಅದು ಆ ಕ್ಷಣಕ್ಕಷ್ಟೇ ಸುಖ ಪಟ್ಟಿರ್ತೀವಿ. ನನ್ಗೇನೋ ಸಿಕ್ತಪ್ಪ, ಆಯ್ತಪ್ಪ ಅಂತ. ಆದ್ರೆ ಅದು ನಮ್ಮ ಜೀವನದಲ್ಲಿ ಅದು ನಮ್ಗೆ ಸಿಕ್ಕಿರಲ್ಲ, ಅದು ಶುದ್ಧ ಸುಳ್ಳಾಗಿರತ್ತೆ. ಅದು ನಾವ್ ಎಚ್ಚರವಾದಾಗ ಅದು ಹೊರಟೋಗ್ಬಿಟ್ಟಿರತ್ತೆ, ಅದು ಯಾವ್ದು ಇರಲ್ಲ ನಮ್ಗೆ. ನಾವೇ ಈಗ ಒಂದು ರಾಣಿ ಆಗ್ಬಿಟ್ಟು ಒಂದ್ ಅರಮನೆ ಸಿಕ್ಬಿಡ್ತು, ಏನು ಅದು ಯಾವ್ದು ನಮ್ಗೆ ಬಂದಿರಲ್ಲ. ಆದ್ರೆ ಈ ನಿಜ ಜೀವನದಲ್ಲಿ ಏನಾಗ್ಬಿಟ್ಟತ್ತೆ, ವ್ಯಾವಹಾರಿಕ ಜೀವನದಲ್ಲಿ ನಮ್ಗೊಂದು ಲಾಟ್ರಿ ಹೊಡೀತು ಅಂದ್ರೆ ಅದನ್ನ ನಾವ್ ವ್ಯವಹಾರದಲ್ಲಿ ಉಪಯೋಗಿಸಿರ್ತೀವಿ, ಅದನ್ನ ಅನುಭವಿಸ್ತಿರ್ತೀವಿ. ಆದ್ರೆ ಪ್ರಾತಿಭಾಸಿಕದಲ್ಲಿ ಅದು ಆಗಿರಲ್ಲ. ವ್ಯತ್ಯಾಸ ಇಷ್ಟೇನೆ. ಅದು ಮೊದಲನೇ ಹಂತದ ಪ್ರೊಜೆಕ್ಷನ್ ಅಂತಾನೇನೋ ಹೇಳಿದ್ದಾರೆ. ಇದು ಎರಡನೇ ಹಂತದ ಪ್ರೊಜೆಕ್ಷನ್ ಆಗಿರತ್ತೆ. ಆದ್ರೆ ನಮ್ಗೆ ಜ್ಞಾನ ಯಾವಾಗ ನಾವು ಪ್ರಾತಿಭಾಸಿಕನೂ ನಾವಲ್ಲ, ವ್ಯಾವಹಾರಿಕವೂ ನಾವಲ್ಲ, ನಾವು ಶುದ್ಧ ಚೈತನ್ಯ ಪಡ್ಕೊಂಡು ನಾವೇ ಪರಬ್ರಹ್ಮ, ನಾವೇ ಈಶ್ವರ ಅನ್ನೋ ಒಂದು ಪಾರಮಾರ್ಥಿಕ ಹಂತಕ್ಕೆ ನಾವ್ ಯಾವಾಗ ಹೋಗ್ತೀವಿ,
ಅವಾಗ ಇದ್ಯಾವುದು ಶಾಶ್ವತ ಅಲ್ಲ, ಎಲ್ಲ ಶುದ್ಧ ಸುಳ್ಳು ಅಂತ ಗೊತ್ತಾಗುತ್ತೆ. ನಾವು ವ್ಯಾವಹಾರಿಕ ಈ ಪಾರಮಾರ್ಥಿಕ ಜೀವಿನೂ ವ್ಯಾವಹಾರಿಕ ಜೀವನದಲ್ಲಿ ಎಲ್ಲವನ್ನೂ ಅನುಭವಿಸ್ತಾ ಇರ್ತಾನೆ. ಈ ದೇಹ ಪಡ್ಕೊಂಡು ಅದನ್ನ ಸತ್ಕಾರ್ಯಗಳಿಗೆ ಸತ್ಕರ್ಮಗಳಿಗೆ ಉಪಯೋಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ದೇಹ ಆ ಉಪಯೋಗಿಸ್ಕೊಂಡು ಅದನ್ನೇ ಮುಂದುವರ್ಸ್ಕೊಂಡು ಬರ್ತಿರ್ತಾರೆ. ಅಂದ್ರೆ ಪಾಠ ಪ್ರವಚನಗಳು ಮಾಡೋ ಜ್ಞಾನಿ ಆಗಿರ್ತಾರೆ. ಯಾವಾಗ ಪಾರಮಾರ್ಥಿಕ ಅಂತಕ್ ಹೋದಾಗ ನಾನು ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅನ್ನೋದನ್ನ ತಿಳಿದುಕೊಂಡು ಜ್ಞಾನಿಯಾಗಿ ಅವರು ಎಲ್ಲಾ ಕರ್ಮಗಳನ್ನೂ ನಾವು ವ್ಯಾವಹಾರಿಕ ಜೀವನದಲ್ಲಿ ಸರಳವಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇದ್ರಿಂದ ನಾವು ಪ್ರತಿಫಲಾಪೇಕ್ಷೆ ಏನು ಇಟ್ಕೋಬಾರ್ದು. ಇದು ಶಾಶ್ವತ ಅಲ್ಲ ಅನ್ನೋ ಅರಿವು ಜ್ಞಾನಿಗೆ ಬಂದಿರುತ್ತೆ. ಆದ್ರೆ ಜೀವಿಗೆ ಅದ್ ಬಂದಿರಲ್ಲ. ನಾನೇ ಮಾಡ್ದೆ ಅಂತ ಈ ವ್ಯವಹಾರದ ಜೀವನದಲ್ಲಿ ತೊಡ್ಕೊಂಬಿಟ್ಟಿರ್ತಾರೆ. ನಾನ್ ಮಾಡ್ದೆ ನನ್ಗೆ ಎಲ್ಲಾ ಸಿಗ್ಬೇಕು ಅಂತ. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಜ್ಞಾನಿ ಮಾತ್ರ ನಾನ್ ಮಾಡ್ದೆ ಅಂತ ಹೇಳಕ್ಕೆ ಹೋಗಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಅರಿವಾಗ್ಬಿಟ್ಟಿರುತ್ತೆ. ಇದ್ಯಾವ್ದು ಶಾಶ್ವತ ಅಲ್ಲ, ಪ್ರಾತಿಭಾಸಿಕ ಆಗ್ಲಿ ವ್ಯಾವಹಾರಿಕವಾಗ್ಲಿ ಇದ್ಯಾವ್ದು ಶಾಶ್ವತ ಅಲ್ಲ. ನಾವು ಶುದ್ಧ ಚೈತನ್ಯನಾಗಿರೋ ಪರಬ್ರಹ್ಮನೇ ನನ್ನ ಈ ಒಂದು ಅದನ್ನ ಸಾಕ್ಷಿ ರೂಪದಲ್ಲಿ ಹಿಂದೆ ನಾನು ಲಾಸ್ಟ್ ಪಾಠದಲ್ಲಿ ಬಂದಿರ್ಲಿಲ್ಲ. ಸಾಕ್ಷಿ ರೂಪದಲ್ಲಿ ಇದನ್ನೆಲ್ಲ ನಮ್ಗೆ ಪ್ರಭುಜಿ ತೋರ್ಸ್ಕೊಟ್ಟಿರ್ತಾರೆ. ಇವುಗಳನ್ನೆಲ್ಲ ಸಾಕ್ಷಿ ಅನ್ನೋದೇನ್ ಯಾವ್ದು ಚಿದಾಭಾಸದ ರೂಪದಲ್ಲಿ ಬಂದು ಇದನ್ನೆಲ್ಲಾನು ನಮ್ಗೆ ನೀನೇ ಪರಬ್ರಹ್ಮ ಅನ್ನೋದನ್ನ ಪ್ರಭುಜಿಗಳ ಟಾಕ್ ಮೂಲಕ ತಿಳ್ಕೊಂಡಾಗ, ನಾವು ಶ್ರವಣ ಮನನ ನಿಧಿಧ್ಯಾಸಗಳನ್ನ ಮಾಡ್ತಾ ಬಂದಾಗ ನಾವು ಈ ಪ್ರಾತಿಭಾಸಿಕವೂ ಅಲ್ಲ ವ್ಯಾವಹಾರಿಕವೂ ಅಲ್ಲ, ನಾವು ಶುದ್ಧ ಪಾರಮಾರ್ಥಿಕ ಜೀವಿ ಅಂತ ತಿಳ್ಕೊಬೋದು. ಚೆನ್ನಾಗಿ. ಮುಂದಿನ ಪ್ರಶ್ನೆ ಸಾವಿತ್ರಿ ಅವರಿಗೆ. ಕಾಡಿನಲ್ಲಿ ಮರವೊಂದು ಬಿದ್ದಾಗ ಅದು ಬಿದ್ದ ಸದ್ದನ್ನು ಕೇಳಲು ಅಲ್ಲಿ ಯಾರೂ ಇಲ್ಲದಿದ್ದಾಗ ನಿಜವಾಗಿಯೂ ಅಲ್ಲಿ ಸದ್ದು ಆಗುತ್ತದೆಯೇ? ವಿವರಿಸಿ. ಅದ್ರ ಶಬ್ದ ಕೇಳಿಸೋದಕ್ಕೆ ಯಾರು ಇರಲ್ಲ ಅಂತನ ಮೇಡಮ್ ಅಲ್ಲಿ? ಹಾ, ಇವಾಗ ಯಾರು ಇಲ್ಲಪ್ಪ ಶಬ್ದ ಕೇಳೋರು, ಅವಾಗ ನಿಜವಾಗ್ಲೂ ಶಬ್ದ ಆಯ್ತಾ ಅಂತ ಪ್ರಶ್ನೆ. ಶಬ್ದ ಆಗಿರತ್ತಲ್ವ? ಹೆಂಗ್ ಹೇಳ್ತೀರಾ? ಅದ್ ಗೊತ್ತಾಗ್ತಾ ಇಲ್ಲ ಮೇಡಮ್ ಅದು. ಹಾ ಸರಿ, ಆಶಾ ಅವರು ಹೇಳ್ತೀರಾ? ಇಲ್ಲ ಅಂತ ಹೇಳ್ಬೋದು. ನನ್ನ ಅರಿವು ಅಲ್ಲಿ ಇಲ್ದಿದ್ದಾಗ ಅಲ್ಲಿ ಏನಾಗುತ್ತೆ ಅನ್ನೋದು ನನಗೆ ಅಲ್ಲಿ ಏನು ಹಾಗೆ ಇರಲ್ಲ. ಎಲ್ಲ ನನ್ನ ಅರಿವಿನಲ್ಲೇ. ಒಂದು ನಾವು ಉದಾಹರಣೆಗೆ ನಮ್ಮ ಕಟ್ ಆಗ್ತಾ ಹೋಗುತ್ತೆ. ಬರ್ತಾ ಇಲ್ಲ. ಏನ್ ಅದೇ, ಕಟ್ಟಾಗಿ ನೋಡೋಣ. ಇದಾಯ್ತಾ? ನನಗ್ ಮಾತ್ರ ಆಯ್ತಾ ಹೌದು. ಗೊತ್ತಿಲ್ಲ. ಇಲ್ಲ ಆಯ್ತು ನಿಮ್ದು. ಮತ್ತೆ ಕೇಳಿಸ್ತಿದ್ಯಾ? ಇವಾಗ ಕೇಳಿಸ್ತಾ ಇದೆ. ಅವಾಗ ಒಂಚೂರು ಕಟ್ಟಾಯ್ತು. ಈಗ ಹೇಳಿ. ನಾನು ಸ್ವಲ್ಪ ಹಾಲೊಳಗ್ ಬರ್ತೀನಿ. ನನ್ಗೆ ಇದು ದೂರ ಆಗ್ಬಿಟ್ರೆ ಬ್ರೇಕ್ ಆಗತ್ತೆ. 1 ನಿಮಿಷ. ಹಾ. ಅದು ಆಗ್ಲೆಲ್ಲ ಅನ್ಮ್ಯೂಟ್ ಆಗ್ತಾ ಇದೆ. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಇವಾಗ. 1 ನಿಮಿಷ, ನಾನು ಇಂಟರ್ನೆಟ್ ಆಫ್ ಮಾಡಿ. ಇವಾಗ ಮ್ಯೂಟ್ ಆಗೋಗಿದೆ. ಅದೇ ಏನೋ ಪ್ರಾಬ್ಲಮ್ ಆಗ್ತಿದೆ. ಈಗ ಅಲ್ಲ, ಕೇಳಿಸ್ತಾ ಇದೆ ನಮ್ಗೆ. ನೀವು ಮಾತಾಡಿ. ಹೌದಾ? ಆಶಾ, ನೀವು ಮಾತಾಡಿ. ಅಂದ್ರೆ ನನ್ನ ಅರಿವಿನೆಲ್ಲ ಎಲ್ಲ ನಡೀತಿರೋದು ಅಲ್ಲಿ ನಾನ್ ಇಲ್ದಿದ್ದಾಗ, ಅಲ್ಲಿ ಮರ ಬಿದ್ದಿದ್ದೇ ಆಗ್ಲಿ ಏನು ಅಲ್ಲಿ ಇಲ್ಲ ಅಂತಾನೆ ನಾನು ಹೇಳ್ತೀನಿ. ಯಾಕೆಂದ್ರೆ ಅಲ್ಲಿ ನನ್ನ ಪ್ರೆಸೆನ್ಸ್ ಇರಲ್ಲ ಅಂದ್ರೆ ನನ್ನ ಅರಿವು ಅಲ್ಲಿ ಇರೋದಿಲ್ಲ.
ಹೇಗೆ ಅಂದ್ರೆ ಈಗ ಒಂದು ವ್ಯವಹಾರ ನಡಿಬೇಕಾದ್ರೆ ಅಲ್ಲಿ 3 ಬೇಕಾಗತ್ತೆ. ಪ್ರಪಂಚ ಜ್ಞಾನ, ಜ್ಞಾತೃಜ್ಞೇಯ ಅಂದ್ರೆ ಈ ಪಂಚೇಂದ್ರಿಯಗಳು ಹೋಲಿಸ್ಕೊಂಡು ನೋಡುವವನು, ನೋಡಲ್ಪಡುವ ವಸ್ತು, ನೋಡುವಿಕೆ ಎಲ್ಲ ಇದ್ರೇನೆ ವ್ಯವಹಾರ ನಡೆಯೋದು. ಅಲ್ಲಿ ಯಾವುದು ಅಲ್ಲಿ ಇರೋದೇ ಇಲ್ಲ. ಅರಿವೇ ಇಲ್ದಿದ್ದಾಗ ಅಲ್ಲಿ ಮರ ಬಿದ್ದಿದೆ ಅಂತಾನು ನಾನು ಹೇಳದೆ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಒಂದು ಇದಕ್ಕೆ ಹೊಂದಿಕೆ ಆಗ್ಬೋದು ಅಂತ ಅನ್ಸುತ್ತೆ. ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆಗೆ ನಾವು ಹೋಗ್ತಾ ಇದ್ವಿ ಚಿಕ್ಕ ಮಕ್ಳಿದ್ದಾಗ. ನಮ್ ತಂದೆ ಕರ್ಕೊಂಡು ಹೋಗ್ತಿದ್ರು. ಅವರು ಹಾಡ್ತಾ ಇದ್ರು, ನಾವು ಕೇಳ್ತಾ ಇದ್ವಿ. ಅದು ಎಷ್ಟು ಸಂತೋಷದಲ್ಲಿ ಹೋಗ್ಬಿಡ್ತಾ ಇತ್ತು. ಕೇಳ್ತಾ ಕೇಳ್ತಾ ನಮ್ಗೆ ಹೊತ್ತೋಗೋದು ಗೊತ್ತಾಗ್ತಿರ್ಲಿಲ್ಲ. ಅವು ಎಷ್ಟು ನಮ್ಗೆ ಇದಾಗ್ತಿತ್ತು ಅಂದ್ರೆ ಅಲ್ಲ ಹಾಡುವವರು ಇರ್ತಿರ್ಲಿಲ್ಲ, ನಾವು ಕೇಳೋರು ಇರ್ತಿರ್ಲಿಲ್ಲ. ಬರೀ ಆ ಹಾಡುಗಾರಿಕೆ ಮಾತ್ರ ಇರ್ತಿತ್ತು. ಹಾಗೆ ಈ ಪ್ರತಿ ಒಂದ್ರಲ್ಲೂ ಅಷ್ಟೇ. ಈ ಗುರುಜಿ ಅದ್ರಲ್ಲಿ ಹೇಳಿದ್ದಾರೆ, ಕೇಳುವಿಕೆ ಇಲ್ಲದೆ ಕೇಳ್ಬೇಕು, ನೋಡುವಿಕೆ ಇಲ್ಲದೆ ನೋಡ್ಬೇಕು, ಅರಿಯುವಿಕೆ ಅಲ್ಲ. ಒಂದೊಂದಕ್ಕೂ ಪಂಚೇಂದ್ರಿಯಗಳು ಹೇಳ್ತಾರೆ. ಅಂದ್ರೆ ಅರಿವೇ ಆಗಿರ್ತೀವಿ ನಾವು ಅಂತ ಹೇಳ್ತೀವಿ. ನಮ್ಮ ಅರಿವು ಇಲ್ದಿದ್ರೆ, ನಮ್ ಪ್ರೆಸೆನ್ಸ್ ನಮ್ ಪ್ರೆಸೆನ್ಸ್ ಅಂದ್ರೆ ಅರಿವು ಇಲ್ದಿದ್ದಾಗ ಅದು ಯಾವ್ದು ಇಲ್ಲ ಅಂತ ನನ್ಗೆ ಹೇಳಕ್ ಬಂತ. ಸರಿಯಾಗಿ ಎಕ್ಸ್ಪ್ರೆಸ್ ಸರಿಯಾಗಿ ಹೇಳಿದ್ರಿ. ಸಾವಿತ್ರಿ ಅವರೇ, ಸಾವಿತ್ರಿ ಯಾಕೆ ಇವ್ರದ್ದೇನಾಯ್ತಪ್ಪ ಇಂಟರ್ನೆಟ್ಟು? ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ನನ್ಗೂ ಹಾಗೆ ಆಗ್ತಿದೆ. ಅಲ್ಲ, ಅವ್ರಿದ್ರು ಇಷ್ಟೊತ್ತು, ಇವಾಗೇನೋ ಅಲ್ಲೇ ಇದಾರೆ, ಬಟ್ ಏನು ಮಾತಾಡ್ತಾ ಇಲ್ಲ. ಸಾವಿತ್ರಿ ಅವರೇ ಇದೀರಾ? ಓಕೆ, ಇಲ್ಲಿ ಕಾಣಿಸ್ತಾ ಇದೆ ಮೇಡಮ್ ಸ್ಕ್ರೀನ್ ಮೇಲೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆದರೆ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ. ನೋಡೋಣ, ಅವ್ರು ಬರಲಿ ತಿರ್ಗಾ. ಸುಧಾ ಅವರು ಇದನ್ನೇ ಒಂದು ಸ್ವಲ್ಪ ಇನ್ನೊಂದ್ಸರ್ತಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ? ಅದೇ ಈಗ ಅಕ್ಕ ಹೇಳ್ದಂಗೆ ಅರಿವು ಅನ್ನೋದು ಅಲ್ಲಿ ಇಲ್ಲ ಅಂದ್ರೆ ಅದು ಅಲ್ಲಿ ಏನಾಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಆ ಅರಿವು ಚೈತನ್ಯ ಅನ್ನೋದು ಅಲ್ಲಿದ್ರೇನೆ ನಮ್ಗೆ ಅರಿವಾಗೋದು. ಮತ್ತೆ ಈ ನೋಡುವವನು ಇಲ್ಲದೆ ಇರುವಾಗ ಅದು, ಮತ್ತೆ ಆಲೋಚಿಸುವವನು ಇಲ್ಲದೆ ಇರುವ ಆಲೋಚಿಸುವಿಕೆ, ಮತ್ತೆ ತಿಳಿದುಕೊಳ್ಳುವವನು ಇಲ್ಲದೆ ಇರುವ ತಿಳಿಯುವಿಕೆ, ಮಾಡುವವನು ಇಲ್ಲದೆ ಇರುವ ಮಾಡುವಿಕೆ, ಇದೆಲ್ಲವೂ ಚೈತನ್ಯವೇ. ಅದೇ ಅರಿವು ಚೈತನ್ಯ ಅಲ್ಲಿಲ್ಲ ಅಂದ್ರೆ ಅದು ನಮ್ಗೆ ಅರ್ಥ ಆಗೋದಿಲ್ಲ. ಅಲ್ಲಿ ಏನಾಗಿದೆ ಅಂತ ನಮ್ಗೆ ಅರಿವಿಗೆ ಬರೋದಿಲ್ಲ ಅಂತ ನನ್ಗೆ ಅರ್ಥ ಆಗಿದೆ. ಇವಾಗ ಎಲ್ಲೋ ಬೇರೆ ನಾವಿರೋ ಜಾಗದಲ್ಲಲ್ಲಪ್ಪ, ಇನ್ನೆಲ್ಲೋ ಏನೋ ಆಯಿತು, ಯಾವುದೋ ಒಂದು ಭೂಕಂಪ ಆಯಿತು ಅಂತ ಹೇಳ್ತಾರೆ. ಇವಾಗ ಅಂಥ ಸಂದರ್ಭದಲ್ಲಿ ಏನೋ ನಾವು ನೋಡಿರಲ್ವಲ್ಲ ಅದನ್ನ, ಹಂಗಂದ್ರೆ ಅದು ಆಯ್ತಾ ಅಂತಂದ್ರೆ ಅದಕ್ಕೇನು ಉತ್ತರ ಕೊಡ್ತೀರಾ ನೀವು? ಈಗ ಎಲ್ಲ ಪ್ರಪಂಚದಲ್ಲಿ ಎಲ್ಲೆಲ್ಲೋ ನಡೀತಾ ಇರುತ್ತೆ, ನಾವು ನೋಡಿರಲ್ಲ, ಬಟ್ ಅದು ನಡೆದಿದ್ದು ನಿಜ ತಾನೇ? ಬೇರೆಯವರು ನೋಡಿರ್ತಾರಲ್ವಾ ಅದನ್ನ. ಇಲ್ಲಿ ಯಾರೂ ಇಲ್ಲದಾಗ, ಕಾಡಿನಲ್ಲಿ ಮರ ಬಿದ್ದಾಗ ಕೇಳಲು ಯಾರು ಇಲ್ದಿದ್ದಾಗ ಅಂತ ಕೇಳಿದ್ದಾರೆ. ಇದು ಎಚ್ಚರದ ವ್ಯವಹಾರ ಅಂದ್ರೆ ಈಗ ಪ್ರಾತಿಭಾಸಿಕ ಅಂದ್ರೆ ಅಲ್ಲಿ ನನ್ನ ಕನಸು ಮಾತ್ರ ಇರುತ್ತೆ. ಇವಾಗ ನೀವು ಬಂದಿದ್ರಿ ನನ್ ಕನ್ಸಲ್ಲಿ ಕ್ಲಾಸ್ ಮಾಡಿದ್ರಿ ಅಂದ್ರೆ ನಾನ್ ನಿಮ್ ಕ್ಲಾಸ್ ಕನ್ಸಲ್ಲಿ ಏನಕ್ಕೆ ಬರ್ಲಿ ಅಂತ. ಯಾಕೆಂದ್ರೆ ಅದು ಪರ್ಸನಲ್, ಅದು ನಂದು ಮಾತ್ರ ಇರುತ್ತೆ. ವ್ಯಾವಹಾರಿಕದಾದ್ರೆ ಎಲ್ಲಾ ಸಮಷ್ಟಿ ಅದಿರುತ್ತೆ. ನಾನ್ ನೋಡ್ದಿದ್ರೆ ಬೇರೆಯವ್ರು ನೋಡಿರ್ತಾರೆ. ಆದ್ರಿಂದ ಅದು ಸತ್ಯ. ಭೂಕಂಪ ಆಗಿದ್ದು ಸತ್ಯ, ಇದಾಗಿದ್ದು ಸತ್ಯ. ಒಟ್ಟಲ್ಲಿ ಅರಿವಿಗೆ ಯಾವುದಾದ್ರೂ ಒಂದು ಉಪಕರಣದ ಮೂಲಕ ಅರಿವಿಗೆ ಅಲ್ಲಿ ಅರಿಯೋದಕ್ಕೆ ಸಿಕ್ಕರೆ ಆವಾಗ ಅದು ಹೌದು. ಎಲ್ಲೂ ಯಾವ ಕಡೆಯಿಂದಲೂ ಅದು ಆಗ್ಲಿಲ್ಲ ಅಂದ್ರೆ ಆವಾಗ ಅದು ನಡೆದೇ ಇಲ್ಲ ಅಂತ. ಯಾಕೆಂದ್ರೆ ಇವಾಗ ಇವರೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ. ಸಾವಿತ್ರಿ ಅವರೇ ಬಂದ್ರಾ?
ಸಾವಿತ್ರಿ ಅವರೇ? ಇಲ್ಲ, ಅವ್ರ ಪಾಪ ಮೆಸೇಜ್ ಬೇರೆ ಹಾಕಿದ್ರು. ಬಾಗಿಲು ತೆಕ್ಕೊಂಡು ಹಾ, ಬಂತು, ಕೇಳಿಸ್ತು. ಹೊರಗಡೆ ಬಾಗಿಲು ತೆಕ್ಕೊಂಡು ಹೊರಗಡೆನೆ ಅಟೆಂಡ್ ಮಾಡೋಣ ಅಂತ ಹೋದೆ, ಅಲ್ಲೂ ಬರ್ಲಿಲ್ಲ, ಮತ್ತೆ ಒಳಗಡೆಗೆ ಬಂದೆ. ಇವಾಗ ಕೇಳಿಸ್ತಾ ಇದೆ ಅಲ್ವಾ ನಿಮ್ಗೂನು? ಹಾ ಮೇಡಮ್. ಹಾ, ಇವಾಗ ಇವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಇನ್ಯಾರನ್ನಾದ್ರೂ ಒಬ್ರನ್ನ ಕೇಳೋಣ, ಅವ್ರು ಎಕ್ಸ್ಪ್ಲೇನ್ ಮಾಡಲಿ, ಆವಾಗ ನಿಮ್ಗೆ ಅರ್ಥ ಆಯ್ತಾ ಏನು ಅಂತ ಕೇಳೋಣ. ಸುಜಿಯಾ ಅವರೇ, ಇವಾಗ ಇವರು ಆಶಾ ಅವ್ರು ಹೇಳಿದ್ರು, ಸುಧಾ ಅವ್ರು ಹೇಳಿದ್ರು, ನೀವು ಹೇಳ್ತೀರಾ ಸುಜಿಯಾ ಅವರು? ಟ್ರೈ ಮಾಡ್ತೀನಿ. ಇದನ್ನ ಅಲ್ಲಿ ನಮ್ಗೆ ಏನಾದ್ರೂ ಅದೇ ಕಾಡಲ್ಲಿ ಹೇಳಿದ್ರಲ್ಲ, ಅಲ್ಲಿ ಮರ ಬಿತ್ತ, ಅಲ್ಲಿ ಯಾರು ಇಲ್ಲದೆ ಇದ್ದಾಗ ಮರ ಬಿತ್ತು. ಸೊ ಯಾರಿಗೂ ಅರಿವಾಗಿರ್ಲಿಲ್ಲ ಅದು. ಸೊ ಅರಿವಾಗಿರ್ಲಿಲ್ಲ ಅಂದ್ರೆ ಯಾರಿಗೂ ಅದನ್ನ ಬಿದ್ದಿದೆ ಅಂತ ಸೌಂಡ್ ಏನಿರಲ್ಲ. ಅದೇ ಇನ್ನೊಂದ್ ಕಡೆ ಎಲ್ಲೋ ಹೊರದೇಶದಲ್ಲಿ ಏನೋ ಆಯ್ತು ಅಂದಾಗ ಅವ್ರು ಯಾರೋ ಹೇಳ್ಬಿಟ್ಟು ನಮಗ್ ವಿಷಯ ಬಂದಾಗ ಅದಾಗಿದೆ ಅಂತ ನಮ್ಗೆ ಅರಿವಾಗತ್ತೆ. ಅದು ಆತರ. ಕರೆಕ್ಟು. ಅಂದರೆ ಅದು ಹೇಳಿದ್ ಕರೆಕ್ಟು. ಅಂದರೆ ಈ ಅರಿವು ಅನ್ನೋದೇನಿದೆ, ಆ ಅರಿವಿಗೆ ಇವೆಲ್ಲ ಇನ್ಸ್ಟ್ರೂಮೆಂಟ್ಸು ಅಲ್ವಾ? ಎಲ್ಲ ದೇಹ, ಮನಸ್ಸು, ಬುದ್ಧಿಗಳು ಇನ್ಸ್ಟ್ರೂಮೆಂಟ್ಸು. ಸೊ ಎಲ್ಲೋ ಒಂದು ಇನ್ಸ್ಟ್ರೂಮೆಂಟ್ ಮೂಲಕ ತಿಳಿದ್ರೂ ಕೂಡ ಅದು ಹೌದು ಅಂತ. ಇವಾಗ ಯಾವುದೂ ಇನ್ಸ್ಟ್ರೂಮೆಂಟೇ ಇಲ್ಲ ಅಂದಾಗ ಅಲ್ಲಿ ಬಿತ್ತು ಅನ್ನೋದು ಹೇಳೋರು ಯಾರಿದಾರಲ್ಲಿ? ನೋಡೋರು ಯಾರಿದ್ದಾರೆ? ಅಂದ್ರೆ ಏನಾಗುತ್ತೆ ಅಂದ್ರೆ ಈ ಅರಿವು ಅನ್ನೋದು ಏನಿದೆ, ಆಕ್ಚುಲಿ ನೋಡಕ್ ಹೋದ್ರೆ ಅರಿವಿಗೆ ಅರಿಯೋದಕ್ಕೆ ಏನೂ ಇಲ್ಲ. ಯಾಕೆಂದ್ರೆ ಇರೋದು ಅರಿವು ಮಾತ್ರವೇ. ಆದ್ರೆ ಈ ಅರಿವೇನ್ ಮಾಡುತ್ತೆ, ಅದಕ್ಕೇನಾದ್ರೂ ಅರಿಬೇಕು ಅಂತ ಚಪಲ, ಸುಮ್ಮನೆ ಇದ್ದು ಬೋರು ಅದಕ್ಕೆ ಅದೇನ್ ಮಾಡುತ್ತೆ, ಆ ಅರಿವು ಅರ್ತ್ಕೋಬೇಕು, ನಾನೇನಾದ್ರೂ ಅರ್ತ್ಕೋಬೇಕು, ನನ್ನನ್ನು ನಾನು ಅರ್ತ್ಕೋಬೇಕು ಅಂತ. ನನ್ನನ್ನು ನಾನು ಇವಾಗ ಕಣ್ಣಿಗೆ ತನ್ನನ್ನು ತಾನು ನೋಡ್ಕೊಳಕ್ ಆಗಲ್ಲ ಅಲ್ವಾ? ಅದೇ ತರಹ ಅರಿವಿಗೆ ತನ್ನನ್ನು ತಾನು ಅರ್ತ್ಕೊಳಕ್ ಆಗಲ್ಲ, ಅದು ಮಾತ್ರನೇ ಇರೋದು. ಆದ್ರೂ ಅದಕ್ಕೆ ಅರಿಬೇಕು ಅಂತ ಅನ್ನಿಸ್ತಾ ಇದೆ. ಆವಾಗ ಏನ್ ಮಾಡುತ್ತೆ, ಅರಿಬೇಕು ಅಂದಾಗ ಸೃಷ್ಟಿ ಏನು, ಮೊದಲು 5 ತರಹ ವಿಷಯಗಳ ಮೂಲಕ ಅರ್ತ್ಕೊಳ್ಳೋದು. ಏನು? ಮುಟ್ಟೋದು, ಮೂಸೋದು, ಕೇಳೋದು, ನೋಡೋದು, ಇನ್ನೊಂದೇನ್ ಬಿಟ್ವಿ? ರುಚಿಸೋದು. ಇಷ್ಟನ್ನ ಮಾಡ್ಕೊಳ್ಳುತ್ತೆ. ಇದ್ರ ಮೂಲಕ ನಾನು ಅರ್ತ್ಕೊಳ್ತೀನಿ ಅಂತ. ಇದನ್ನ ಈ ಒಂದು ದೇಹಗಳಿಗೆ ಕೊಡುತ್ತೆ. ಕೊಟ್ಟುಬಿಟ್ಟು ಆಮೇಲೆ ಏನಾದ್ರೂ ತಿಳ್ಕೊಳ್ಳೋಕ್ಕೂ ಇನ್ನೇನಾದ್ರೂ ವಸ್ತು ಬೇಕಲ್ಲ. ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಅಂದ್ರೆ ಒಬ್ಬ ನೋಡವನು ಆಕ್ಚುಲಿ ಅವನು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಕನ್ನಡಕದ ತರ. ಇದಕ್ಕೇನಿಲ್ಲ, ಇದು ಸುಮ್ಮನೆ ಇದು ಇನ್ಸ್ಟ್ರೂಮೆಂಟು. ಇದು ಹಾಕೊಂಡ್ರೆ ಅಲ್ಲೇನೋ ಒಂದಿದೆ ಅಂತ ಕಾಣುತ್ತೆ, ಆ ತರಹ. ಸೊ ಈ ಇನ್ಸ್ಟ್ರೂಮೆಂಟ್ಗಳನ್ನ ಮಾಡ್ಬಿಟ್ಟು ಆಮೇಲೆ ಇನ್ನೇನೋ ಒಂದನ್ನ ನೋಡಕ್ಕೆ ಒಂದನ್ನ ಮಾಡುತ್ತೆ. ನೋಡಕ್ ಮಾಡಿರೋದು ತಾನೇನೆ ಅಲ್ಲೂ ಇರೋದು, ಇಲ್ಲೂ ತಾನೇ ಇರೋದು. ತನ್ನನ್ನು ಬಿಟ್ರೆ ಬೇರೆ ಏನು ಇಲ್ವಲ್ಲ. ಹಾಗಾಗಿ ನೋಡೋನು ತಾನೇನೆ, ಆ ನೋಡಲ್ಪಡೋದು ತಾನೇನೆ. ಆ ನೋಡುವಿಕೆ ಪ್ರಾಸೆಸ್ಸು ಆಗತ್ತೆ. ಅವೆಲ್ಲ ನೋಡೋದು, ಕೇಳೋದು, ಮುಟ್ಟೋದು, ಮೂಸೋದು, ಇದೆಲ್ಲ ಯಾವುದರಲ್ಲಿ ಕೊನೆಯಾಗುತ್ತೆ? ಅರಿಯುವಿಕೆಯಲ್ಲಿ ಕೊನೆಯಾಗತ್ತೆ. ಅಂದ್ರೆ ಇವಾಗ ನಾನು ನೋಡ್ದೆ ಅಂತಂದ್ರೆ, ನೋಡ್ದೆ ಅನ್ನೋದು ಗೊತ್ತಾಯ್ತು. ನಾನು ಕೇಳ್ದೆ ಅನ್ನೋದು ಗೊತ್ತಾಯ್ತು. ನಾನು ಮುಟ್ಟದೆ ಅನ್ನೋದು ಗೊತ್ತಾಯ್ತು. ನಾನು ಮೂಸ್ದೆ ಅನ್ನೋದು ಗೊತ್ತಾಯ್ತು. ನಾನು ರುಚಿ ನೋಡ್ದೆ ಅನ್ನೋದು ಗೊತ್ತಾಯ್ತು. ಗೊತ್ತಲ್ಲಿ ಎಲ್ಲವೂ ಗೊತ್ತಾಗುವಿಕೆಯಲ್ಲಿ ಪರ್ಯವಸಾನ ಆಗುತ್ತೆ. ಅಂದ್ರೆ ಅರಿವಿನಲ್ಲಿ ಪರ್ಯವಸಾನ ಆಗೋಗುತ್ತೆ. ಸೊ ಅರಿವು ಮಾತ್ರವೇ ಇರುವಂಥದ್ದು. ಆ ಅರಿವು ತನ್ನನ್ನು ತಾನು ಅರಿಬೇಕು ಅನ್ನೋದಕ್ಕೆ ಇದನ್ನೆಲ್ಲ ಮಾಡ್ಕೊಂಡಿದೆ. ಈಗ ಇಲ್ಲಿ ಈ ಇನ್ಸ್ಟ್ರೂಮೆಂಟ್ ಏನಿದೆ, ಈ ಇನ್ಸ್ಟ್ರೂಮೆಂಟ್ಗೆ ಬರೀ ಅದ್ರ ಮೂಲಕ ಅರಿಯೋದು ಯಾರು? ಅರಿವೇನೆ ಅರ್ತ್ಕೊಳ್ಳೋದು ಇನ್ಸ್ಟ್ರೂಮೆಂಟ್ ಮೂಲಕ. ಆದ್ರೆ ಈ ಇನ್ಸ್ಟ್ರೂಮೆಂಟು ತಾನು ಅರಿತಾ ಇದ್ದೀನಿ ಅನ್ನೋ ಒಂದು ಭ್ರಮೆಗೆ ಸಿಕ್ಕಾಕೊಂಡಿದೆ. ಈಗ ಕನ್ನಡಕ ನಾನೇ ನೋಡ್ತಾ ಇರೋದು ಅಂತ ಹೇಳ್ಕೊಂಡಂಗೆ. ಕಣ್ಣು ಆಕ್ಚುಲಿ ನೋಡೋದು ಕನ್ನಡಕದ ಮೂಲಕ. ಆದ್ರೆ ಕನ್ನಡಕ ನಾನೇ ನೋಡ್ತಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಹಾಸ್ಯಾಸ್ಪದ ಅಲ್ವಾ? ಆ ತರಹ ನಾವು ಹೇಳ್ಕೊತಾ ಇದ್ದೀವಿ, ನಾನೇ ನೋಡ್ತಾ ಇರೋದು, ನಾನೇ ತಿಂತಾ ಇರೋದು ಅಂತ. ಅದು ನಮ್ಮ ಮೂಲಕ
ಆ ಒಂದು ಅರಿವು ಇದೆಲ್ಲವನ್ನು ಅರಿತಾ ಇದೆ. ಗೊತ್ತಿದೆ. ಮುಟ್ಟೋದು, ಮೂಸೋದು, ತಿನ್ನೋದು ಇದು ಎಲ್ಲವೂ ಕೂಡ ಅರಿವಿನಲ್ಲಿ ಪರ್ಯವಸಾನ ಆಗ್ತಾ ಇದೆ. ಅರಿವಿಗೆ ಗ್ರಾಸವನ್ನ ಒದಗಿಸ್ತಾ ಇದೆ ಇದೆಲ್ಲ. ಹ್ಮ್ ಈಗ ಅಲ್ಲಿ ಈ ಅರಿವು ಅನ್ನೋದು ತಿಳ್ಕೊಳಕ್ ಇಲ್ವೇ ಇಲ್ಲ ಅಂತ ಆದ್ರೆ ಅಲ್ಲಿ ಮರ ಬಿತ್ತು ಅಂತ ಯಾರು ಗೊತ್ತು? ಹ್ಮ್ ಅಲ್ಲಿ ಏನಿಲ್ವೇ ಇಲ್ಲ, ಅಲ್ಲಿ ಬಿತ್ತು ಅಂತ ಹೇಳೋರು ಯಾರಿದಾರಲ್ಲಿ correct. ಅಲ್ವಾ? ಹಾಗಾಗಿ ಅರಿವು ಅನ್ನೋದು ಇದ್ರೆ ಮಾತ್ರವೇ ಅಲ್ಲಿ ಬೇರೆ ಏನಾದ್ರೂ ಫರ್ದರ್ ಆಕ್ಷನ್ಸ್ ನಡೆಯಕ್ ಸಾಧ್ಯ. ಅರಿವು ಇಲ್ಲದೆ ಹೋದ್ರೆ ಅಲ್ಲಿ ಏನು ಇಲ್ಲ ಅಂತ ಈ ಒಂದು ಉದಾಹರಣೆ ಮೂಲಕ ಹೇಳ್ತಾ ಇದ್ದಾರೆ. ಹ್ಮ್ ಸಾವಿತ್ರಿ ಅವ್ರಿಗೆ ಅರ್ಥ ಆಯ್ತಾ? ಅದೇ ಅರಿವು ಅಂದ್ರೆ ಎಲ್ಲಾ ಕಡೆನೂ ಇರತ್ತಲ್ವಾ ಮೇಡಮ್ ಅರಿವು? ಅಲ್ಲ ಎಲ್ಲಾ ಕಡೆನೂ ಇರೋದು ಅಂತಂದ್ರೆ ಈಗ ನೋಡಿ, ಎಲ್ಲ ಕಡೆ ಇಡೀ ಪ್ರಪಂಚದಲ್ಲಿ ಸಚ್ಚಿತ್ ಆನಂದ ಸ್ವರೂಪ ಇದ್ದೇ ಇದೆ. ಇವಾಗ ಈ ಸತ್ ಹೋಗಿರೋ ಹೆಣ ಇದೆ ನೋಡಿ, ಸತ್ ಹೋಗಿರೋ ಹೆಣ ಅದಕ್ಕೆ ಅರಿಯಕ್ಕಾಗ್ತಾ ಇದೆಯಾ? ಅದಕ್ಕೆ ಇಲ್ಲ, ಅದಕ್ಕೆ ಜೀವ ಇಲ್ಲ. ಅಂದ್ರೆ ಏನು ಅಂದ್ರೆ ಅಲ್ಲಿ ಅಸ್ತಿತ್ವವಾಗಿ ಇದೆ. ಈ ಒಂದು ಸಚ್ಚಿತ್ ಆನಂದ ಸ್ವರೂಪ ಪರಬ್ರಹ್ಮ ಏನಾಗಿದೆ, ಪರಬ್ರಹ್ಮ ಆ ಹೆಣದಲ್ಲಿ ಅಸ್ತಿತ್ವವಾಗಿ ಇದೆ, ಆದರೆ ಅರಿವಾಗಿ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಮನಸ್ಸು ಇಲ್ಲ. ಆ ಮನಸ್ಸು ಅಲ್ಲಿಂದ ಬೇರೆ ಕಡೆಗೆ ಹೊರಟು ಹೋಗ್ಬಿಟ್ಟಿದೆ. ಆ ಮನಸ್ಸು ಅಂತಂದ್ರೆ ಅಂತಃಕರಣ ಅಲ್ಲಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಚಿದಾಭಾಸದ ರೂಪದಲ್ಲಿ ಅದು ಪ್ರತಿಫಲನ ಆಗಕ್ಕೆ ಆಗ್ತಾ ಇಲ್ಲ ಆ ಸಚ್ಚಿತ್ ಆನಂದ ಸ್ವರೂಪಕ್ಕೆ, ಪರಬ್ರಹ್ಮಕ್ಕೆ. ಹಾಗೆ ಅದು ಚಿದಾಭಾಸವಾಗಿ ಪ್ರತಿಫಲನ ಆದರೆ ಮಾತ್ರವೇ ಈ ರೀತಿಯಾಗಿ ತಿಳ್ಕೊಳ್ಳೋದಕ್ಕಾಗತ್ತೆ. ಇಲ್ಲದೆ ಹೋದ್ರೆ ಅಸ್ತಿತ್ವವಾಗಿ ಅದರಷ್ಟಕ್ಕದು ಇರುತ್ತೆ. ಅದು ಅಸ್ತಿತ್ವವಾಗಿ ಇರೋ ಅಂಥದ್ದು ಅದಕ್ಕೆ ಈ ಚಪಲ ಹುಟ್ಕೊಳ್ತು, ತಿಳ್ಕೋಬೇಕು, ಏನನ್ನಾದ್ರೂ ತಿಳ್ಕೋಬೇಕು ಅಂತ. ಹಾಗಾಗಿ ಅದೇನು ಮಾಡ್ತು, ಈ ತರಹ ಸೃಷ್ಟಿಯನ್ನ ಮಾಡಿ, ಈ ತರಹ ಒಂದು ರಾಶಿ ದೇಹಗಳನ್ನ ಎಲ್ಲ ಸೃಷ್ಟಿ ಮಾಡಿ, ಮನಸ್ಸುಗಳನ್ನ, ಅಂತಃಕರಣವನ್ನ ಸೃಷ್ಟಿ ಮಾಡಿ, ಅದರಲ್ಲಿ ತಾನು ಪ್ರತಿಫಲನಗೊಂಡು ತಾನು ಬಂದು ಆಮೇಲೆ ಬೇರೆ ಇನ್ನೊಂದಷ್ಟು ಜಡ ವಸ್ತುಗಳನ್ನೆಲ್ಲ ತಾನು ಅರಿತೆ ಅಂತ ತಿಳ್ಕೊಳ್ತಾ ಇದೆ. ವಾಸ್ತವವಾಗಿ ನೋಡಿದ್ರೆ ಆ ಜಡ ವಸ್ತುಗಳು ತಾನೇ ಏನು? ಅದು ಅಸ್ತಿತ್ವನೇ. ಅಸ್ತಿತ್ವವೇ ನಾಮರೂಪಗಳಾಗಿ ತೋರಿ ಬರ್ತಾ ಇದೆ. ಹಾಗಾಗಿ ಅದು ತನ್ನನ್ನೇನೆ, ಅರಿವು ತನ್ನ ಅಸ್ತಿತ್ವವನ್ನೇ ತಾನು ಈ ಮೂಲಕ ಅರಿತಾ ಇದೆ. ಹಾಗೆ ಅರಿಯೋದಕ್ಕಾಗಲ್ಲ ಅದಕ್ಕೆ. ಹಾಗಾಗಿ ಈಗ ರಮಣ ಮಹರ್ಷಿಗಳು ನೀವೇನ್ ನೋಡ್ತಾ ಇದ್ದೀರಿ ಅಂತಂದ್ರೆ, ನಾನು ಆ ಬೆಟ್ಟ ನೋಡ್ತಾ ಇದ್ದೀರಲ್ಲ, ಯಾಕೆ ಅಂದ್ರೆ ನನ್ನನ್ನು ನಾನೇ ನೋಡ್ತಾ ಇದ್ದೀನಿ ಅಂತ ರಮಣರು ಹೇಳ್ತಾರೆ. ಅಂದ್ರೆ ಅಲ್ಲಿ ಏನು ಬೆಟ್ಟ ಇದೆ, ಆ ಬೆಟ್ಟ ಏನು? ಅದು ಅಸ್ತಿತ್ವ. ಅಸ್ತಿತ್ವವೇ ಬೆಟ್ಟದ ರೂಪದಲ್ಲಿ ಕಾಣಿಸ್ತಾ ಇದೆ, ನಾಮರೂಪ ಕಾಣಿಸ್ತಾ ಇದೆ, ಲಿಮಿಟೆಡ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ನಿಜವಾಗ್ಲೂ ನೋಡಕ್ ಹೋದ್ರೆ ಆ ನಾಮರೂಪದ ಹಿಂದೆ ಇರುವಂಥದ್ದು ಏನು? ಶಾಶ್ವತವಾದ ಅಸ್ತಿತ್ವ. ಆ ಶಾಶ್ವತವಾದ ಅಸ್ತಿತ್ವವೇ ಪರಬ್ರಹ್ಮ. ಇಲ್ಲಿ ಇರೋದು ಯಾರು? ಈ ರಮಣರು ಅಂತವನ್ನವ್ರು ಯಾರು? ಈ ರಮಣರು ಕೂಡ ಪರಬ್ರಹ್ಮನೇ. ಯಾಕೆ? ಇವಾಗ ನಾವು ದೃಗ್ದೃಶ್ಯ ವಿವೇಕದ ಮೂಲಕ ಏನ್ ತಿಳ್ಕೊತಾ ಇದ್ದೀವಿ? ಮೊದಲು ಕಣ್ಣು ನೋಡುತ್ತೆ, ಕಣ್ಣನ್ನ ಮನಸ್ಸು ನೋಡುತ್ತೆ, ಮನಸ್ಸನ್ನ ನೋಡ್ತಾ ಇರೋದು ಸಾಕ್ಷಿ. ಹಾಗಾಗಿ ನಾವೆಲ್ಲರೂ ಕೂಡ ಸಾಕ್ಷಿಯೇ, ನಾವೆಲ್ಲರೂ ಕೂಡ ಪರಬ್ರಹ್ಮನೇ. ಹಾಗಾಗಿ ರಮಣರು ಕೂಡ, ರಮಣ ಅಂತ ಹೆಸರಿರ್ಬೋದು, ರಮಣ ಅಂತ ದೇಹ ಇರ್ಬೋದು, ಆದ್ರೆ ಅಲ್ಲಿರುವಂಥದ್ದು ಸಾಕ್ಷಿ ರೂಪದ ಪರಬ್ರಹ್ಮನೇ. ಆ ಸಾಕ್ಷಿ ರೂಪದ ಪರಬ್ರಹ್ಮ, ಆ ಅರಿವು ತನ್ನ ಅಸ್ತಿತ್ವವನ್ನೇ ಆ ಬೆಟ್ಟದ ರೂಪದಲ್ಲಿ ನೋಡ್ತಾ ಇದೆ ಅಂತ ಅರ್ಥ. ಅದು ಈ ಅಸ್ತಿತ್ವಕ್ಕೆ ಅಥವಾ ಅರಿವಿಗೆ ತನ್ನನ್ನೇ ತಾನು ನೋಡ್ಕೊಳ್ಳೋ ಅಂಥ ಶಕ್ತಿ ಇಲ್ಲ. ಯಾಕೆ ಅಂದ್ರೆ ಇರೋದು ಅದು ಮಾತ್ರವೇ ಇರೋದ್ರಿಂದ ನೋಡಕ್ಕಾಗಲ್ಲ. ಇವಾಗ ಕಣ್ಣಿರುತ್ತೆ, ಇದು ಪಾರಮಾರ್ಥಿಕ ಜೀವ, ಅದು ಅದಷ್ಟಕ್ಕೆ ನೋಡ್ಕೊಳಕ್ಕಾಗಲ್ಲ ಅದಕ್ಕೆ. ಅದಕ್ಕೆ ನೋಡ್ಕೊಳಕ್ಕಾಗಲ್ಲ. ಇವಾಗ ಕಣ್ಣಿದೆಯಪ್ಪ, ಕಣ್ಣಿಗೆ ಬೇರೆ ವಸ್ತುವನ್ನು ನೋಡಕ್ಕಾಗತ್ತೆ ಹೊರತು ತನ್ನ ನೋಡ್ಕೊಳಕ್ಕಾಗತ್ತಾ? ಆಗಲ್ಲ. ಅದೇ ರೀತಿ ಪರಬ್ರಹ್ಮ ತಾನು ಮಾತ್ರ ಇದ್ದಾಗ ಬೇರೆ ವಸ್ತು ಇದ್ರೆ ನೋಡಕ್ಕಾಗತ್ತೆ, ತಾನೇ ಮಾತ್ರವೇ ಇದ್ದಾಗ ಅದು ಹೆಂಗ್ ನೋಡ್ಕೊಳಕ್ಕಾಗತ್ತೆ? ನೋಡ್ಕೊಳಕ್ಕಾಗಲ್ಲ. ಅದಕ್ಕೆ ಬೇರೆ ವಸ್ತು ಇದೆ ಅನ್ನುವ ಒಂದು ಕಲ್ಪನೆ ಮಾಡುತ್ತದೆ. ಕಲ್ಪನೆ ಮಾಡಿ ಅದನ್ನ ನೋಡುವಂಥದ್ದು ಈ ಒಂದು ಜಗತ್ತಿನ ವ್ಯವಹಾರ. ಅದೇ ಅವಾಗ ಏನಾಯ್ತು, ಇವಾಗ ಈ ಮರದ ಎಕ್ಸಾಂಪಲ್ ಬಂದಾಗ, ಮರ ಬೀಳೋವಾಗ ಅಲ್ಲಿ ಯಾರು ಇರ್ಲಿಲ್ಲ,
ಅಂದ್ರೆ ಯಾವ ವ್ಯಕ್ತಿನೂ ಇರ್ಲಿಲ್ಲ. ವ್ಯಕ್ತಿಯ ಮೂಲಕ ತಾನೇ ಈ ಅರಿವು ನೋಡ್ತಾ ಇರೋದು, ಪಂಚೇಂದ್ರಿಯಗಳ ಮೂಲಕ ತಿಳ್ಕೊತಾ ಇರೋದು. ಅಲ್ಲಿ ಯಾರು ಇರ್ಲಿಲ್ಲ ಅಂತಂದ್ರೆ ನೋಡೋದಕ್ಕೆ, ಆ ಮರ ಬಿದ್ದಿದ್ದ ಶಬ್ದ ಕೇಳಿಸ್ತು ಅಂತ ಹೆಂಗ್ ಹೇಳ್ತೀರಿ ನೀವು? ಯಾರೂ ಇಲ್ಲ ಅಲ್ಲಿ. ಅದೇ ಹೇಳಕ್ಕಾಗಲ್ಲ ಅದು. ಇವಾಗ ಸಾವಿತ್ರಮ್ಮ ಅಲ್ಲಿಲ್ದೇನೆ ಇನ್ಯಾರೋ ಒಬ್ರು ಸುಜಿಯ ಅಲ್ಲಿದ್ಬಿಟ್ಟು ನಾನು ಅಲ್ಲೊಂದು ಮರ ಬಿತ್ರಿ ಅಂತ ಹೇಳಿದ್ರೆ ಅದು ಕರೆಕ್ಟ್, ಅವಾಗ ಹೌದು. ಯಾಕೆಂದ್ರೆ ಸುಜಿಯ ಅವರಲ್ಲಿ ಇರುವಂಥ ಅರಿವು ಅದನ್ನ ಅರ್ಥಕೊಂಡಿದೆ. ಅದೇ ಅರಿವು ಸಾವಿತ್ರಮ್ಮನಲ್ಲೂ ಇದೆ, ಎಲ್ಲ ಕಡೆ ಇದೆ ಅರಿವು. ಆದ್ರೆ ಸಾವಿತ್ರಮ್ಮ ಇಲ್ಲಿದ್ದಾರೆ, ಸುಜಿಯ ಅಲ್ಲಿದ್ರು, ಅರಿವು ಎಲ್ಲೋ ಒಂದು ಕಡೆಯಿಂದ ಒಟ್ಟಲ್ಲಿ ಅರಿವು ಇದ್ರೆ ಅದಕ್ಕೆ ಅರಿಯೋದಕ್ಕಾಗತ್ತೆ. ಅಲ್ಲಿ ಅರಿವೇ ಇಲ್ಲ ಅಂದ್ರೆ ಈ ತರಹ ವ್ಯಕ್ತಿಗಳ ಮೂಲಕ ಅರಿವು ಇಲ್ಲ ಅಂದ್ರೆ, ಪಂಚೇಂದ್ರಿಯಗಳ ಮೂಲಕ ನೋಡುವಂಥ ಅರಿವು, ಅಲ್ಲಿ ಪಂಚೇಂದ್ರಿಯಗಳ ಒಂದು ಅರ್ಥಕೊಳ್ಳೋನ್ ಅಲ್ಲಿಲ್ಲ ಅಂತಂದ್ರೆ ಅದು ಅರಿಯಕ್ಕಾಗಲ್ಲ ಅಂತ. ಅಲ್ಲಿ ಅವಾಗ ಮರ ಬಿತ್ತು ಅಂತ ಹೆಂಗ್ ಯಾರು ಹೇಳ್ತಾರೆ? ಹೇಳಕ್ ಯಾರು ಇಲ್ಲ ಅಂತ. ಹಾಗಾಗಿ ಈ ತರಹ ಒಂದು ಅರಿಯುವಂಥ ಒಂದು ಉಪಕರಣವೂ ಬೇಕು. ಆಮೇಲೆ ಆ ಒಂದು ಏನೇನು ಅರಿಬೇಕು ನಾವು ಆ ವಸ್ತು ಕೂಡ ಬೇಕು. ಇಲ್ಲದೆ ಹೋದ್ರೆ ಜ್ಞಾನ ಅಂತಂದ್ರೆ ಏನು ಅಂದ್ರೆ, ಇವಾಗ ಅವರ ಆಶಾಲಕ್ಷ್ಮಿ ಹೇಳಿದ್ರು, ನೋಡೋವನು ಇಲ್ಲದೆ ಇರುವಂಥ ನೋಡುವಿಕೆ ಅಂತ. ಈ ನೋಡೋವನು ಏನ್ ಮಾಡಿದಾನೆ? ನಾನ್ ನೋಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾನೆ. ಈ ನೋಡೋವನು ನಿಜವಾಗ್ಲೂ ಇದಾನಾ? ನೋಡೋವನು ಯಾರು? ಈಗ ಕನ್ನಡಕ ನಾನೇ ನೋಡ್ತಾ ಇರೋದು ಅಂತ ಹೇಳಿದ್ರೆ ಸರಿನಾ? ನಾನು ಅಂದ್ರೆ ನನ್ನ ಕಣ್ಣು ಈ ಕನ್ನಡಕದ ಮೂಲಕ ನೋಡುತ್ತೆ ಅಲ್ವಾ? ಇದು ಒಂದು ಉಪಕರಣ ಕನ್ನಡಕ. ಇದು ನಾನೇ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಪ್ಕೋತೀವ ನಾವು? ಒಪ್ಕೋತೀವ? ಕನ್ನಡಕ ನಾನೇ ನೋಡ್ತಾ ಇದ್ದೀನಿ ಅಂತಂದ್ರೆ ಸರಿನಾ ಅದು? ಇಲ್ಲ, ಒಪ್ಕೊಳ್ಳಲ್ಲ. ಅದು ನಮ್ಮ ಮೂಲಕ ಕನ್ನಡಕದಿಂದ ನೋಡ್ತಾ ಇದೆ ಅಂತ. ಕನ್ನಡಕದ ಮೂಲಕ ನಾವು ನೋಡ್ತಾ ಇದೀವಿ ತಾನೆ? ಈ ಕನ್ನಡಕ ಹಾಕೊಂಡು ನಾನು ನೋಡ್ತೀನಿ ತಾನೆ? ಈಗ ನಿಮ್ಮನ್ನ ನಾನು ನೋಡ್ಬೇಕಾದ್ರೆ ಕನ್ನಡಕ ಹಾಕೋತೀನಪ್ಪ ಅಂದ್ರೆ ನಾನ್ ನೋಡ್ತಾ ಇದೀನೋ ಕನ್ನಡಕ ನೋಡ್ತಾ ಇದೆಯೋ? ನೀವು ನೋಡ್ತಾ ಇರೋದು ಅಲ್ವಾ? ನಾನ್ ನೋಡ್ತಾ ಇದ್ದೀನಿ. ಕನ್ನಡಕ ಒಂದು ಉಪಕರಣ. ಅದೇ ರೀತಿ ಈ ಅರಿವೇ ನೋಡೋದು, ತಿಳ್ಕೊಳ್ಳೋದು, ಮೂಸೋದು, ಮುಟ್ಟೋದು, ಅದೆಲ್ಲವನ್ನು ಈ ಉಪಕರಣಗಳ ಮೂಲಕ. ಯಾವ ಉಪಕರಣ? ಈ ದೇಹ, ಮನಸ್ಸು, ಬುದ್ಧಿ ಅನ್ನೋ ಉಪಕರಣ ಮೂಲಕ ಅದು ಅರ್ಥಕೋತಾ ಇದೆ. ಅದು ಅರ್ಥಕೊಳ್ಬೇಕಾದ್ರೆ ಇವೆಲ್ಲವೂ ಕೆಲಸ ಮಾಡುತ್ತೆ. ಆದ್ರೆ ಇದೇನು ತಿಳ್ಕೊಳ್ಳುತ್ತೆ? ನಾನೇ ಮಾಡಿದ್ದೀನಿ, ನಾನೇ ನೋಡಿದ್ದೀನಿ ಅಂತ ಈ ಒಂದು ಭ್ರಾಂತಿ ಈ ಉಪಕರಣಕ್ಕಿದೆ. ಕನ್ನಡಕಕ್ಕಿದ್ದ ಹಾಗೆ ಇದು ಉಪಕರಣ. ಈ ಉಪಕರಣಕ್ಕೆ ಆ ಒಂದು ಭ್ರಾಂತಿ ಇದೆ. ನಿಜವಾಗ್ಲೂ ನಡೀತಾ ಇರೋದು ಏನು? ನಿಜವಾಗ್ಲೂ ಅರಿತಾ ಇರೋದು ಅರಿವೇನೆ. ಅಲ್ಲಿ ಅರಿಯುವಿಕೆ ಮಾತ್ರವೇ ಇದೆ, ಈ ಬೇರೆದೆಲ್ಲ ಸುಳ್ಳು ಅಂತ ಇಲ್ಲಿ ಹೇಳ್ತಾ ಇದೆ. ಇವಾಗ ನೀವು ಮರ ಬಿದ್ದಿದ್ದ ಅರ್ಥ ಆಯ್ತಾ ನಿಮಗೆ? ಮರ ಬಿದ್ದಾಗ ಅಲ್ಲಿ ನೋಡಕ್ಕೆ ತಿಳ್ಕೊಳಕ್ಕೆ ಯಾರು ಇಲ್ದೆ ಹೋದ್ರೆ ಮರ ಬಿತ್ತು ಅಂತ ಹೆಂಗ್ ಗೊತ್ತಾಗತ್ತೆ ಅನ್ನೋದು ಗೊತ್ತಾಯ್ತಾ? ಅದೇ ಅಲ್ಲಿ ಬೇರೆಯವ್ರು ಯಾರೋ ಹೇಳಿದಾಗ ಅವ್ರು ಹೇಳಿದ್ದನ್ನು ನಾವು ನಂಬಿ ಅದು ಬಿದ್ದಿದೆ ಅಂತ ಅನ್ಕೊಂತೀವಿ. ಯಾಕೆಂದ್ರೆ ಅಲ್ಲಿ ಅವರು ನೋಡಿದ್ರಲ್ಲ, ಅವರಲ್ಲಿರುವಂತ ಅರಿವು ಅವರ ಕಣ್ಣುಗಳ ಮೂಲಕ ನೋಡ್ತು ಮರ ಬೀಳ್ತಾ ಇರೋದನ್ನ. ಆಮೇಲೆ ಅವರಲ್ಲಿರುವಂತಹ ಅರಿವು ಅವರ ಕಿವಿಯ ಮೂಲಕ ಅವರ ಕಿವಿಗಳ ಮೂಲಕ ಆ ಶಬ್ದವನ್ನ ಕೇಳ್ತು. ವಾಯ್ಸು ಕಟ್ ಆಗ್ತಾ ಇದೆ ಮೇಡಮ್, ಏನು ಕೇಳಿಸಿಲ್ಲ. ಹೌದಾ? ಎಲ್ರಿಗೂ ಹಾಗೆ ಆಗ್ತಿದ್ಯಾ? ಇಲ್ಲ ಇಲ್ಲ ಮೇಡಮ್, ಕ್ಲಿಯರ್ ಆಗಿ ಇದೆ. ಮಾತ್ರ ಸ್ವಲ್ಪ ಇದೆ ಮೇಡಮ್. ಈಗ ನಂದೊಂದು ಇದು ನಿಮ್ ಪಿಕ್ಚರ್ ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದೆ. ಅದೇ ನಿಮ್ದೇ ಇಂಟರ್ನೆಟ್ ಪ್ರಾಬ್ಲಮ್ ಅದು. ಹಾಗಾದ್ರೆ ಹೇಳಿ. ನಂದು ಬರ್ತಾ ಇಲ್ಲ ಮೇಡಮ್, ಇವಾಗ 2-3 ದಿವಸದಿಂದ ಬರ್ತಾ ಇಲ್ಲ. ಅದೇ ಈಗ ನೋಡುವವನು ಇಲ್ಲದ ನೋಡುವಿಕೆ, ಕೇಳುವವನು ಇಲ್ಲದ ಕೇಳುವಿಕೆ, ಮುಟ್ಟುವವನು ಇಲ್ಲದ ಮುಟ್ಟುವಿಕೆ, ಇದೆ ಅರಿವು ಹೇಳುತ್ತೆ. ಇವಾಗ ನೋಡುವವನು ಇಲ್ಲದ ನೋಡುವಿಕೆ, ಈಗ ರಮಣ ಮಹರ್ಷಿಗಳನ್ನು ಉದಾಹರಣೆ ಹೇಳಿದ್ರು. ಗುಡ್ಡವನ್ನ ನೋಡ್ತಾ ಇರ್ತಾರೆ. ಏನ್ ನೋಡ್ತಿದ್ದೀರ ಅಂದ್ರೆ ತನ್ನ ಅಸ್ತಿತ್ವವನ್ನೇ ಅವರು ಆ ರೂಪದಲ್ಲಿ ನೋಡ್ತಿರ್ತಾರೆ ಅಂತ. ಅದೇ ರೀತಿ ಇವಾಗ ನನಗೆ ಜಿಲೇಬಿ ಅಂದ್ರೆ ತುಂಬಾ ಇಷ್ಟ.
ಹ್ಮ್ ಆ ಜಿಲೇಬಿ ಬಾಯಿಗೆ ಇಟ್ಟಿದ ತಕ್ಷಣ ನಾನು ಅಲ್ಲಿ ಆ ಜಿಲೇಬಿ ಮತ್ತೆ ನಾನು ಇರೋದಿಲ್ಲ. ಆ ಒಂದು ಆ ಸವಿಯ ಅನುಭವ ಮಾತ್ರ ಇರುತ್ತೆ. ಹ್ಮ್ ಹ್ಮ್ ಇದು ಇದು ಒಂದು ಎಕ್ಸಾಂಪಲ್. ಇವಾಗ ನಾನು ಆಗ್ಲೇ ಒಂದು ಸುಬ್ಬಲಕ್ಷ್ಮಿ ಅವರ ಸಂಗೀತ, ಆ ಹಾಡುಗಾರಿಕೆ ಕೇಳ್ತಾ ಇದ್ರೆ ಅವರು ಹಾಡೋರಿಲ್ಲ, ನಾನು ಇರೋದಿಲ್ಲ, ಹಾಡುಗಾರಿಕೆ ಮಾತ್ರ ಇರುತ್ತೆ. ಅದೇ ರೀತಿ ಇಷ್ಟವಾದ ನನ್ ಬಾಯಲ್ಲಿ ಇಟ್ಟಾಗ ಒಂದು ಪದಾರ್ಥ, ಆ ಆ ಆನಂದ ಮಾತ್ರ, ಅನುಭವ ಮಾತ್ರ ಇರುತ್ತೆ, ಆ ಸವಿಯ ಅನುಭವ. ಕರೆಕ್ಟ್. ಇದು ಹೊಂದಿಕೆ ಆಗತ್ತಲ್ವಾ? ಆಗುತ್ತೆ. ಸವಿಯುವವನು ಇಲ್ಲದ ಸವಿಯುವಿಕೆ, ಕೇಳುವವನು ಇಲ್ಲದ ಕೇಳುವಿಕೆ. ಅಂದ್ರೆ ಅಲ್ಲಿ ಬರೀ ನಮ್ಮ ಅರಿವಿನ ಸ್ವರೂಪವೇ ಅಲ್ಲಿ ಆಗ್ಬಿಟ್ಟಿರ್ತೀವಿ ಅಲ್ಲಿ ಅಂತ. ಹೌದು, ಅಂದ್ರೆ ಅದು ಆನಂದ ಮಾತ್ರ ಇರುತ್ತಲ್ಲಿ. ಇದೆರಡು ಹೋಗ್ಬಿಟ್ಟಾಗ ಆ ಅರಿವು ಮಾತ್ರವೇ ಇರುತ್ತೆ. ಅರಿವು ಆನಂದ ಸ್ವರೂಪ ತಾನೆ. ಹಾಗಾಗಿ ಆ ಒಂದು ಸವಿ, ನಿಮಗೆ ಜಿಲೇಬಿ ಸವಿನೂ ಸವಿ, ಆ ಹಾಡಿನ ಸವಿಯು ಸವಿ, ಆನಂದ. ಜ್ಞೇಯ ಏನಿರಲ್ಲ, ಜ್ಞಾನ ಮಾತ್ರನೇ ಅಲ್ಲಿ ಇರುತ್ತೆ. ತ್ರಿಪುಟಿಗಳು ವ್ಯವಹಾರ ಇರೋದಿಲ್ಲ ಅರಿವಿಯಲ್ಲಿ, ಅರಿವು ಮಾತ್ರನೇ. ಹೌದು. ಇದು ಇವಾಗ ಹಾಕೋಯ್ತಲ್ವ, ಇಲ್ಲದ ನೋಡುವಿಕೆ, ಅದೊಂದು ಪ್ರಶ್ನೆ ಇತ್ತು, ಅದಿವಾಗ ಆಯ್ತಲ್ಲ. ಮುಂದಿನ ಪ್ರಶ್ನೆ ಹೋಗೋಣ. ಪದ್ಮಾ ಅವರು, ವ್ಯಾವಹಾರಿಕ ಜಗತ್ತಿನ ವ್ಯವಹಾರದಲ್ಲಿ ನಿರಂತರತೆ ಏಕಿದೆ? ಕಂಟಿನ್ಯೂಟಿ ಯಾಕಿದೆ? ವ್ಯಾವಹಾರಿಕ ಜಗತ್ತಿನಲ್ಲಿ ಕಂಟಿನ್ಯೂಟಿ ಯಾಕಿದೆ ಅಂತಂದ್ರೆ, ಇದು ಪ್ರಾತಿಭಾಸಿಕದ ಕನಸು, ಇದು ವ್ಯಾವಹಾರಿಕದ ಕನಸಲ್ಲ. ವ್ಯಾವಹಾರಿಕದ ಕನಸಿನಲ್ಲಿ ಇವತ್ತಿನ ಕನಸು ನಾಳೆ ಇರಲ್ಲ. ಇವತ್ತು ಆಗ್ಲೇನೆ ಇವರು ಸಂಧ್ಯಾ ಪರಮೇಶ್ ಹೇಳಿದ ಹಾಗೆ 1 ಕೋಟಿ ರೂಪಾಯಿ ಬಂತು ಅಂದ್ರೆ ಅದು ಬೆಳಗ್ಗೆ ಎದ್ದು ಅದು ಸಿಗಲ್ಲ. ಮತ್ತೆ ಇನ್ನೊಂದು ಕನಸಿಗೆ ಹೋದಾಗ ಆ 1 ಕೋಟಿ ರೂಪಾಯಿ ಅಲ್ಲಿ ಸಿಗೋದು ಇಲ್ಲ. ಇಲ್ಲಿ ವ್ಯಾವಹಾರಿಕ ಜೀವವೇ ಆದ್ರೆ ಹೇಳ್ತಾನೆ ಮತ್ತೆ ಮಲಗ್ತಾನೆ, ವ್ಯವಹಾರದಲ್ಲಿ ಅದು ಸಿಗುತ್ತೆ. ಇದು ಯಾತಕ್ಕೆ ಅಂತಂದ್ರೆ, ಈ ಪ್ರಾತಿಭಾಸಿಕದ ಕನಸು ಮುಗುದಿಲ್ಲ, ಇದು ನಡೀತಾನೆ ಇದೆ ಜಗತ್ತು. ಪಾರಮಾರ್ಥಿಕದ ಕನಸು ಮುಗುದಿಲ್ಲ. ಅದು ಯಾವಾಗ ಶುರು ಆಯ್ತು ಅನ್ನೋದು ಗೊತ್ತಿಲ್ಲ, ಯಾವಾಗ ಎಂಡ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಈ ಪಾರಮಾರ್ಥಿಕದ ಕನಸಿನಲ್ಲಿರುವಂತಹ ಜೀವಿಗಳು ನಾವು ವ್ಯಾವಹಾರಿಕ ಜೀವಿಗಳು. ನಾನು ಅಂತ ಅನ್ಕೊಂಡು ಇಂಡಿವಿಜುವಾಲಿಟಿ ಬೆಳೆಸ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ಆದ್ರಿಂದ ಇವಾಗ ಹೇಗೆ ಕನಸಿನಲ್ಲಿರೋ ಜೀವಿಗಳು ಅಲ್ಲಿ ಎಲ್ಲ ವ್ಯವಹಾರ ಮಾಡ್ತಾ ಇರುತ್ತಲ್ಲ, ಹಾಗೆ ನಾವು ವ್ಯವಹಾರ ಮಾಡ್ತಾ ಇದ್ವಿ. ನಾವು ಮಲ್ಗೋದು, ಏಳೋದು ಎಲ್ಲ ಮಾಡ್ತಾ ಇದ್ವಿ. ಇದು ಪಾರಮಾರ್ಥಿಕದ ಕನಸು, ಅದರಿಂದ ಕಂಟಿನ್ಯೂಟಿ ಇದೆ. ಅದು ಹೌದು. ಇನ್ನೊಂದು ರೀತಿಯಲ್ಲಿ ಒಂದು ಚಲನಚಿತ್ರದ ಉದಾಹರಣೆ ಕೊಡ್ತಾರೆ. ಚಲನಚಿತ್ರದ ಇದು ನೋಡಿದ್ರೆ, ಇವಾಗ ಅದು ಫಿಲ್ಮು ಹೋಗ್ತಾ ಇದೆ, ಚಲಿಸ್ತಾ ಇದೆ ಅಂತ, ಚಲನಚಿತ್ರ ಚಲಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀವಿ. ಅದು ಎಲ್ಲ ಸ್ಟಿಲ್ ಫಿಲಮ್ಸ್. ಅದು ಒಂದು ಸರ್ಟನ್ ಇದರಲ್ಲಿ ಸ್ಪೀಡಲ್ಲಿ ರನ್ ಮಾಡಿದಾಗ ಅದು ಚಲಿಸ್ತು ಅಂತ ಗೊತ್ತಾಗತ್ತೆ. ಅದು ನಮ್ಮ ಕಣ್ಣಿಗೆ ಆ ತರ ಗೋಚರ ಆಗುತ್ತೆ. ನಿಜವಾಗ್ಲೂ ಅದು ಚಲಿಸ್ತಾ ಇರಲ್ಲ. ಒಂದು ಸ್ಟಿಲ್ ಫಿಲಮ್ ಆದ್ಮೇಲೆ ಇನ್ನೊಂದು ಸ್ಟಿಲ್ ಫಿಲಮ್ ಬರುತ್ತೆ. ಆ ಸ್ಪೀಡ್ನ ಅದು ನಮ್ಮ ಕಣ್ಣು ಅಷ್ಟು ಕ್ಯಾಚ್ ಮಾಡಕ್ ಆಗಲ್ಲ. ಅದಕ್ಕೆ ಇದು ಚಲಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಅನ್ಕೊಳ್ತೀವಿ. ಎಲ್ಲಾನು ಜೀವಿಯನ್ನು ಸೀಮಿತವಾದವನಲ್ವಾ, ಅದಕ್ಕೋಸ್ಕರ ಒಂದಿಷ್ಟಿಷ್ಟೇ ಆಗೋದು ಸಾಧ್ಯ ಇರೋದು. ಅದೇ ಅವನ ಕಣ್ಣು ಎಲ್ಲಿಂದ ಬರ್ತಾ ಇದೆ ಅಂತ ಪ್ರೊಜೆಕ್ಟರ್ ಕಡೆಗೆ ಅವನು ತಿರುಗಿಸಿದಾಗ ಇದೆಲ್ಲ ಮಿಥ್ಯ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ನಾವು ನಾನು ಯಾರು ಅನ್ನೋದನ್ನ ಅರ್ಥಕೊಳ್ಬೇಕು. ಇದು ರಮಣರ ಬ್ರಹ್ಮಾಸ್ತ್ರ. ಯಾವರೇ ಏನೇ ಕ್ವಶನ್ ಕೇಳಿದ್ರು ಇದೊಂದು ಕೇಳ್ಬಿಟ್ರೆ ಸಾಕು,
ಅದನ್ನ ಅರ್ಥಕೋ ಅಂತ. ಹಾಗೆ ಎಲ್ಲಿಂದ ಬಂತು, ಮೂಲ ಯಾವುದು ಅನ್ನೋದನ್ನ ಅರ್ಥಕೋ ಅಂತ Correct. ಹೇಳ್ತಾರೆ. ಅಂದ್ರೆ ವ್ಯಾವಹಾರಿಕ ಜಗತ್ನಲ್ಲೂ ನಿರಂತರತೆ ಇಲ್ಲ, ಆದ್ರೆ ನಿರಂತರತೆ ಇದೆ ಅನ್ನೋ ಒಂದು ಭ್ರಮೆ ನಮ್ಗೆ ಹಾ ಇದೆ. ಇದೆ. ಹಾಗೆ ಅಲ್ಲಿ ಚಲನಚಿತ್ರದಲ್ಲೂ ಎಲ್ಲ ಸ್ಟಿಲ್ ಫಿಲ್ಮ್ಸೇನೆ, ಬಟ್ ಅದಲ್ಲಿ ಕಂಟಿನ್ಯೂಟಿ ಇದೆ ಅಂತ ಹೆಂಗ್ ಅನ್ಸುತ್ತೋ ಹಂಗೆ ನಮಗಿಲ್ಲೂ ಎಲ್ಲಾನು ನಿರಂತರತೆ ಖಂಡಿತ ಇಲ್ಲ, ಆದ್ರೆ ಅನ್ಸುತ್ತೆ. ನೀವು ಹೇಳಿದ ಹಂಗೆ ಎಲ್ಲಿಂದ ಬರ್ತಿದೆ ಅಂತ ನೋಡಿದ್ರೆ ಈ ಫಿಲ್ಮ್ ಕಡೆಗೆ ಗಮನ ಹೊರಟೋಗ್ಬಿಡುತ್ತೆ, ಅವಾಗ ಫಿಲ್ಮ್ ಇಲ್ಲ. ಈ ಕಡೆಗೆ ನೋಡ್ತೀವಿ, ಅವಾಗ ಅಲ್ಲಿಂದ ಬೆಳಕು, ಬೆಳಕಿನ ಕಡೆಗೆ ನೋಡಿದ್ರೆ ಫಿಲ್ಮ್ ಇಲ್ಲ, ಫಿಲ್ಮ್ ಕಡೆಗೆ ನೋಡಿದ್ರೆ ಬೆಳಕಿಲ್ಲ, ಆ ತರಹ. ಶಬ್ದನೂ ಅಷ್ಟೇ, ಸರ್ಟನ್ ಫ್ರೀಕ್ವೆನ್ಸಿ ಇದ್ರೆ ಮಾತ್ರ ನಮ್ಮ ಇದಕ್ಕೆ ಶ್ರವಣ ಇಂದ್ರಿಯಗಳಿಗೆ ಕೇಳಿಸೋದು. ಇನ್ನು ಫ್ರೀಕ್ವೆನ್ಸಿ ತುಂಬಾ ಲೋ ಇದ್ದಾಗ ನಾವು ಶಬ್ದನೇ ಇಲ್ಲ ಅಂತೀವಿ. ಹಾಗೆ ನಾವ್ ಅನ್ಕೊಳ್ಳೋದು. ನಾವು ಚಿಕ್ಕವರಿದ್ದಾಗ ನಮ್ ತಂದೆ ಒಂದ್ ಬುಕ್ ತಂದು ಕೊಟ್ಟಿದ್ರು. ಎಲ್ಲ ಸ್ಟಿಲ್ ಫಿಲಮ್ ನಿಂತಿರೋದು, ಲೈಟ್ ಆಗಿ ಒಂದು ಕಾಲು ಎತ್ತುತ್ತಿರೋದು, ಇನ್ನೊಂದ್ ಸ್ವಲ್ಪ ಎತ್ತೋದು, ಇನ್ನೊಂದ್ ಸ್ವಲ್ಪ ಎತ್ತೋದು, ಹೀಗೆ ಮೂವ್ ಮಾಡೋದು. ಅದು ಫಾಸ್ಟ್ ಆಗಿ ಪೇಜಸ್ ಬುಕ್ ಇಟ್ಕೊಂಡು ಹಿಂಗೆ ಪಟ ಪಟ ಅಂದ್ರೆ ಮನುಷ್ಯ ಓಡೋ ತರ ಕಾಣೋದು. ಆಮೇಲೆ ಒಂದೊಂದೇ ಪೇಜ್ ತೆಗ್ದಾಗ ಅವನ್ ನಿಂತೇ ಇದ್ದಾನೆ, ಫಾಸ್ಟ್ ಆಗಿ ಬಿಟ್ಟಾಗ ರನ್ ಮಾಡೋ ತರ ಕಾಣಿಸ್ತಿತ್ತು. ಈ ಎಕ್ಸಾಮ್ ಈ ಇನ್ಸಿಡೆಂಟ್ಗೆ ಚೆನ್ನಾಗಿ ಸೂಟ್ ಆಯ್ತು ಅದು ಎಕ್ಸಾಂಪಲ್ ಅಂತ ಅನ್ನಿಸ್ತು ನನಗೆ. ಹೌದೌದು, ಡೆಫಿನೆಟ್ಲಿ ಬಹಳ ಮೂವಿ ಹಾಗೆ ಇದು ಆ ಮಾಡೋದು. ಮೂವಿ ಹಾಗೆ ಅದು ಅದೇ ಹಾಗೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಅದು ಸ್ವಲ್ಪನೇ ರೀಲ್ ಇರುತ್ತಲ್ಲ, ಅದ್ರಲ್ಲಿ ಒಂದೊಂದು ಸ್ಟಿಲ್ ಫಿಲಮ್ ಆ ರೀಲ್ ಅಲ್ಲಿ. ಆದ್ರೆ ಒಂದು ಪಿಕ್ಚರ್ಗೆ ಇನ್ನೊಂದು ಪಿಕ್ಚರ್ಗೆ ಸಂಬಂಧನೇ ಇರೋದಿಲ್ಲ. ಆಮೇಲೆ ಗುರುಜಿ ಒಂದು ಉದಾಹರಣೆ ಹೇಳಿದ್ರು, ಅವರು ಫಾರಿನ್ ಅಲ್ಲಿ ಇದ್ದಾಗ ಆಂಟಿ ಬೀಗದ ಕೀ ಇಟ್ಕೊಳ್ಳಿ ಅಂತ ಹೇಳಿದಕ್ಕೆ ನನ್ನನ್ನ ಆಂಟಿ ಅಂತ ಹಾಗೆ ನಾವು ನಾವೇ ಇದೀವಿ ಅಂತಾನೆ ನಾವ್ ಅಂದ್ಕೊಂಡ್ಬಿಟ್ಟಿರ್ತೀವಿ. ಇನ್ನೊಂದು ಉದಾಹರಣೆ, ನದಿಯಲ್ಲಿ ಕಾಲ್ ತೊಳ್ಕೊಳಪ್ಪ ಅಂತ ಹೇಳಿದ್ರೆ ಅವನು ಹೋಗಿ ಈ ನೀರಲ್ಲಿ ತೊಳ್ಕೊಂಡ ನೀನು ಅಂದ್ರೆ ಅಂತಾನೆ, ಅದು ಹರಿತಾ ಇರುತ್ತೆ. ಅದು ನಾವೇನ್ ಅನ್ಕೊಂತೀವಿ, ಹೌದು ನಾನ್ ನದಿಯ ನೀರಲ್ಲಿ ನದಿ ಆ ನೀರಲ್ಲಿ ನಾವು ಕಾಲ್ ತೊಳಿಯಕ್ ಆಗೋದೇ ಇಲ್ಲ. ಅದೇ ತರ ನಾವು ಆಗ ಅನ್ಕೊಂಡ್ಬಿಟ್ಟಿರ್ತೀವಿ, ನದಿ ನೀರಲ್ಲಿ ನಾನು ಕಾಲ್ ತೊಳ್ಕೊಂಡೆ ಅಂತ ಅನ್ಬಿಟ್ಟು. ಹಾಗೆ ಒಂದೊಂದು ಮೆಮೊರೀಸ್ ಯಾವಾಗ್ಲೂ ಏನೋ ನೋಡಿರ್ತೀವಿ, ಬಟ್ ಅದಕ್ಕೆ ಇದಕ್ಕೆ ಇಂಟರ್ಲಿಂಕ್ ಆಗುತ್ತೆ ನೋಡಿ. ಆ ಬುಕ್ ಫಾಸ್ಟ್ ಆಗಿ ತಿರುಗಿಸಿದ್ರೆ ಓಡ್ತಾ ಇದ್ದಾನೆ, ಅವ್ನು ಸೈಕಲ್ ಹೊಡಿತಾ ಇದ್ದಾನೆ ಅಂತ ಅನ್ಸೋದು. ಹೌದು. ಹಾಗೆ ಸಾವಿತ್ರಿ ಅವರೇ, ಇವಾಗ ಇವರೊಂದು ಹೇಳಿದ್ರು, ಆಶಾಲಕ್ಷ್ಮಿ ಅವರು, ನದಿ ನೀರಲ್ಲಿ ಕಾಲ್ ತೊಳ್ಕೊಳಕ್ಕೆ ಆಗಲ್ಲ ಅಂತ. ಅದೇಂಗೆ? ತೊಳ್ಕೊಳಲ್ವಾ? ಕಾಲ್ ತೊಳ್ಕೊಳಲ್ವಾ ನದಿ ನೀರಲ್ಲಿ? ಸ್ನಾನ ಮಾಡ್ಕೊಂಡ್ ಬರಲ್ವಾ ನಾವು? ಮತ್ತೆ ಇವ್ರೇನ್ ತೊಳ್ಕೊಳಕ್ಕೆ ಆಗಲ್ಲ ಅಂತಾರಲ್ಲ, ಹೆಂಗಪ್ಪ ಹೇಳಿ ನೀವು, ತೊಳ್ಕೊಳಕ್ ಹೆಂಗಾಗಲ್ಲ ಕಾಲ್ನ ಅಂತ? ಫಿಲಮ್ದು ಗೊತ್ತು, ಫಿಲಮ್ದು ಅಂದ್ರೆ ಕೈ ಹಿಂಗ ಅನ್ನೋದು, ಇನ್ನೊಂದ್ ಕಡೆ ಹೊಡಿಯೋದು, ಅದು ಎಲ್ಲ ತೋರ್ಸಿರ್ತಾರೆ. ಅದು ಜೋಡಿಸ್ಬಿಟ್ಟು ಫಾಸ್ಟ್ ಆಗಿ ತೋರಿಸ್ತಾರೆ. ಅದು ಶೂಟಿಂಗ್ ಆದಾಗ್ಲೂನು ನೋಡಿದ್ದೆ, ಅದು ಫಾಸ್ಟ್ ಆಗಿ ತೋರಿಸಿದಾಗ ನಮ್ಗೆ ಅದು ಓಡೋ ತರ ಗೊತ್ತಾಗತ್ತೆ. ಹೌದು, ಅದು ಒಂದು. ಆಮೇಲೆ ಇನ್ನೊಂದ್ ಹೇಳಿದಾರ ನೋಡಿ, ಅದು ಈ ಬುಕ್ ಆಶಾಲಕ್ಷ್ಮಿ ಬುಕ್ ಹೇಳಿದ್ರಲ್ವಾ, ಅದನ್ನು ತಂದ್ಕೊಟ್ಟಿದ್ರು ನಮ್ಮನೆಗೂ ಹುಡುಗರಿಗೆ, ಅದು ನೋಡಿದ್ದೆ ನಾನು. ಇದು ನದಿದು ಗೊತ್ತಾಗ್ತಾ ಇಲ್ಲ. ಅದೇ ನದಿದ್ ಹೇಳಿಪ್ಪ ಆಶಾ, ವಿವರಣೆ ಕೊಡಿಪ್ಪ. ನದಿ ಅಂದ್ರೆ ಹರಿಯೋದು, ನೀರು ಹರಿತಾ ಇರುತ್ತೆ. ನಾವು ನೀರಲ್ಲಿ ಕಾಲ್ ತೊಳ್ಕೊಳ್ಳೋಣ ಅಂತ ಅಂದ್ರೆ ಆ ನೀರ್ ಅಲ್ಲಿ ಇರೋದೇ ಇಲ್ಲ, ಎವ್ರಿ ಸೆಕೆಂಡ್ ಅದು ಮೂವ್ ಆಗ್ತಾನೆ ಇರುತ್ತೆ. ಮೂವ್ ಆಗೋಗತ್ತೆ. ಫಾಸ್ಟ್ ಆಗಿ ಹೋದಾಗ ಅದೇನಾಗತ್ತೆ ಅಂದ್ರೆ ನಾವ್ ಇಲ್ಲಿರೋರ್ನ ಅಲ್ಲಿ ತಳ್ಕೊಂಡು ಹೊಟ್ಟೋಗ್ಬಿಡತ್ತದು, ಕಾಲ್ ಎತ್ತಿ ಇಡಕ್ ಆಗಲ್ಲ ಅದು. ನೋಡಿ, ಅವ್ರು ಒಂದು ಅದನ್ನ ಹೇಳಿದ್ರು, ಈಗ ನೀವು ನೀರಲ್ಲಿ ಕಾಲ್ ತೊಳ್ಕೊಳಕ್ಕೆ ಅಂತ ಹೋದಾಗ ತಕ್ಷಣ ಅದು ಹೊಟ್ಟೋಗುತ್ತೆ, ಇನ್ನೊಂದ್ ಸ್ವಲ್ಪ ಇದು ಬರುತ್ತೆ. ಅಷ್ಟೊತ್ತಿಗೆ ನಿಮ್ಮ ದೇಹದಲ್ಲೂ ಬದಲಾವಣೆ ಆಗ್ತಾನೆ ಇರುತ್ತೆ. ಒಂದು ಸೆಲ್ ಇರುತ್ತೆ, ಸತ್ತೋಗುತ್ತೆ, ಇನ್ನೊಂದ್ ಸೆಲ್ ಹುಟ್ಕೊಂಡಿರುತ್ತೆ. ಹಂಗೆ ಇಡೀ ದೇಹ ಒಂದು ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಸೊ ಕಾಲ್ ತೊಳ್ಕೊಳಕ್ ಹೋದ ವ್ಯಕ್ತಿನೂ ಕಂಟಿನ್ಯೂಸ್ ಆಗಿ ಬದಲಾಗ್ತಾ ಇರ್ತಾನೆ, ಆ ನೀರುನು ಹೋಗ್ತಾನೆ ಇರುತ್ತೆ. ಅಥವಾ ಎರಡು ರೀತಿನಲ್ಲೂ ಆಗಲ್ಲ. ನಾವು ಕಾನ್ಸ್ಟೆಂಟ್ ಇಲ್ಲ, ಅದು ಕಾನ್ಸ್ಟೆಂಟ್ ಇಲ್ಲ. ನಾವು
ಈ ನೀರಲ್ಲಿ ಕಾಲ್ ತೊಳ್ಕೊಂಡು ಬಂದ್ವಿ ಅಂತ ಹೇಳ್ತೀವಿ. ಅದು ಆಗಲ್ಲ ಅಂತ. ಅಂದ್ರೆ ಎಷ್ಟರ ಮಟ್ಟಿಗೆ ಇದು ಬದಲಾವಣೆ ಅನ್ನೋದು ಆಗ್ತಾ ಇದೆ. ನಾವು ಇದೇ ಸ್ಥಿರ ಅಂತ ಅಂದ್ಕೊಳ್ತೀವಿ, ಅದಕ್ಕೆ ಒದ್ದಾಡ್ತೀವಿ. ಅವ್ರು ಹೇಳಿದ್ರಲ್ಲ ಅಜ್ಜಿ, ಆಂಟಿ ಅಂತ ಕರೆದಿದ್ರೆ ಅವ್ರಿಗೆ ಬಹಳ ಖುಷಿ ಆಗ್ತಿತ್ತು. ಆಶಾ ಅವರೇ ಅಜ್ಜಿ ಅಂತ ಕರೆದ್ಬಿಟ್ರು ಇವರು ಅವ್ರನ್ನ. ಇಲ್ಲ ಆಂಟಿ ಅಂತ ಅಂದಿದ್ದಕ್ಕೆ ಅವ್ರಿಗೆ ಗುರುಜಿ ಹೇಳಿರೋದು ಹಾಗೆ. ಇಲ್ಲಪ್ಪ, ಆಂಟಿ ಅಂದಿದ್ದಕ್ಕೆ ಅವ್ರಿಗೆ 60 ವರ್ಷ ಆಗಿತ್ತು ಆಂಟಿ ಅಜ್ಜಿ ಅಜ್ಜಿ ಬೀಗದ ಕೈ ತಗೊಳ್ಳಿ ಅಂದಿದ್ದಕ್ಕೆ ಅವರು ಏನೋ ನನ್ನ ಅಜ್ಜಿ ಅಂತೀಯಾ, ಇಲ್ಲಿರೋರೆಲ್ಲ ನನ್ನ ಆಂಟಿ ಅಂತ ಕರೆಯೋದು, ನೀನು ಆಂಟಿ ಅಂತ ಕರೆದ್ರೆ ಸರಿ, ಅಜ್ಜಿ ಅಂದ್ರು ನೋಡು ನಿನ್ ಕೈ ಕಾಲು ಮುರಿತೀನಿ ಅಂದ್ರು ಅಂತ ಅವರು ಮಲ್ಲೇಶ್ವರದಲ್ಲಿ. ಹಾಗೆ ಇದೀವಿ ಅಂತಾನೆ ಅನ್ಕೊಂಡ್ಬಿಡ್ತೀವಿ. ವಯಸ್ಸಾಗಿ ನಮ್ಗೆ ತೋರಿಸ್ತಾ ಇರತ್ತೆ, ಚರ್ಮ ಮುದುರಿರೋದು, ಹಲ್ಲು ಇದಾಗಿರೋದು, ಎಲ್ಲ ಚೇಂಜ್ ಆಗಿರತ್ತೆ, ಅಂದ್ರೂ ಒಪ್ಕೊಳ್ಳಲ್ಲ. ನೋಡಿ, ಅದಕ್ಕೂ ಒಂದ್ ಕಾರಣ ಇದೆ. ಯಾತಕ್ಕೆ ಒಪ್ಕೊಳ್ಳಲ್ಲ ಅಂದ್ರೆ ಒಳಗಿರೋ ಪರಮಾತ್ಮನಿಗೆ ಯಾವುದೇ ವಯಸ್ಸಾಗಿಲ್ಲ. ಅದಿನ್ನು ಕುಣಿಬೇಕು, ಮಾಡ್ಬೇಕು, ನಗ್ಬೇಕು, ಆ ಹುಡುಗನ್ ತರ ಆಡ್ಬೇಕು ಅಂತ ಅದು ಒಳಗೆ ಆಡಿಸ್ತಾ ಇರತ್ತೆ. ಅದಕ್ಕೆ ವಯಸ್ಸು ಅನ್ನೋದೇ ಇಲ್ಲ ಪರಮಾತ್ಮನಿಗೆ. ಹಂಗಾಗಿ ನಮಗೂ ನಾವ್ ಯಾವಾಗ್ಲೂ ಹೆಂಗಂತ ಅನ್ನಿಸ್ತಾ ಇರುತ್ತೆ. ಹೌದೌದು, ಒಳಗಿಂದದು ಎಲ್ಲಾರ ಜೊತೆನು ಬೆರೆಯತ್ತಲ್ವಾ. ಇದು ಹೇಗೆ ಹೊರಗ್ ನೋಡಿದ್ರೆ ವಯಸ್ಸಾಗಿ ಹೋಗ್ಬಿಟ್ಟಿದೆ, ಆಗಲ್ಲ ಅಂತೀವಿ, ಒಳಗದು ಹೋಗ್ತಾನೆ ಇಲ್ವಲ್ಲ ಅಂತ ಹುಡುಗನ ಜೊತೆ ಮಾತಾಡುವಾಗ. ಕನಸನ್ನ ನಾವು ಈಸಿಯಾಗಿ ನಾವು ಒಪ್ಕೊಂಡ್ಬಿಡ್ತೀವಿ, ಎಲ್ಲಾ ನಡೆಯೋದು ಕನಸು. ಆದ್ರೆ ಎಚ್ಚರದಲ್ಲೂ ಅದನ್ನೇ ಕನಸಲ್ಲಿ ನೋಡಿದ್ದನ್ನೇ ಅಲ್ಲಿ ಹೆಂಗೆ ಇರೋದಿಲ್ವೋ ಪರ್ಮನೆಂಟ್ ಆಗಿ, ಅಲ್ಲಿ ಲಾಟ್ರಿ ಬಂದಿದ್ದು ಮತ್ತೆ ಯೂಸ್ ಆಗಲ್ಲ. ಅದೇ ತರ ಎಚ್ಚರದಲ್ಲಿ ನಾವು ಅದನ್ನ ಒಪ್ಕೊಳ್ಳೋದಿಲ್ಲ ನೋಡಿ. ಒಪ್ಕೊಳ್ಳಲ್ಲ. ಎಷ್ಟು ಸಾಧಿಸ್ತೀವಿ. ಕನಸು ಬಂದಾಗ್ಲೂ ಅಷ್ಟೇ ಹೇಳ್ಬಿಟ್ಟು ಅವನ್ನ ಎಬ್ಬಿಸಿ ಕರ್ಕೊಂಡ್ ಹೋಗ್ತಾ ಇದ್ರೆ, ನೀನ್ ಏನ್ ಹೇಳ್ತಾ ಇದೀಯೋ ಏನೋ ಎಳ್ಕೊಂಡ್ ಹೋಗ್ತಾ ಇದೆ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಕಣ್ಣು ಬಿಟ್ಟಲ್ಲ, ಕನಸು ಬಂದು ಎದ್ದು ಬರ್ತಾ ಇರ್ತಾನಲ್ಲ. ಅವೆಲ್ಲ ಆಗಿದೆ ಅನುಭವಗಳು. ಅವೆಲ್ಲ ಗುರುಜಿ ಹೇಳ್ತಾ ಇದ್ರು, ಓದೋದೇ ನೆನಪಕ್ ಬರ್ತಾ ಇರತ್ತೆ ಗುರುಜಿ ಅವ್ರು ಹೇಳುವಾಗ. ಆಮೇಲೆ ಇದ್ರಲ್ಲಿ ಇನ್ನೊಂದು ಎಷ್ಟ್ ಹೇಳಿದ್ರು ಫುಲ್ಲು ಎಚ್ಚರಿಕೆ ಆದ್ಮೇಲೆ ಒಂದ್ ಸ್ವಲ್ಪ ಈಗ ಸ್ವಲ್ಪ ಪರವಾಗಿಲ್ಲ ಅಂತ, ಮುಖ ಗಿಕ್ಕ ತೊಳ್ಕೊ, ಸ್ವಲ್ಪ ಚೆನ್ನಾಗ್ ತೊಳ್ಕೊ, ಆಮೇಲೆ ಅರ್ಥ ಆಗತ್ತೆ ಅಂತಂದ ಆವಾಗ ಅವನ್ ಎಚ್ಚೆತ್ಕೋತಾನೆ ಸ್ವಲ್ಪ. ನಮ್ಗೆ ಇವಾಗ ಎಷ್ಟು ಎಕ್ಸಾಂಪಲ್ ಹೇಳ್ತಾ ಇದ್ರು ತಲೆಗೆ ಹೋಗ್ತಾ ಇಲ್ಲ ನನಗೆ. ಅಲ್ಲ ನಿಮಗಂತಲ್ಲ, ಎಲ್ರಿಗೂ ಅದೇನೆ. ಎಕ್ಸಾಂಪಲ್ ಹೇಳಿದಾಗ ಅರ್ಥ ಆಗುತ್ತೆ, ಫಸ್ಟ್ ಕ್ಲಾಸ್ ಅಂತೀವಿ, ನೆಕ್ಸ್ಟ್ ಮೊಮೆಂಟೇ ಮತ್ತೆ ಇದೇ ಸತ್ಯ. ಆಮೇಲೆ ಇದ್ರಲ್ಲಿ ಇನ್ನೊಂದು ಹೇಳಿದ್ರು ನೋಡಿ, ವೈರ್ ಬಿದ್ದೋಗಿದೆ, ಅದು ಹೇಳ್ತೀನಿ, ಅದಕ್ಕೆ ಕಟ್ ಆಗ್ತಾ ಇದೆ, ಏನು ಕೇಳ್ಸಲ್ಲ. ಸರಿ ಸರಿ, ನಂದೇ ಪ್ರಾಬ್ಲಮ್. ಹೌದು, ಇಲ್ಲೇ ಏನೋ ಪ್ರಾಬ್ಲಮ್ ಇದೆ. ಅದು ಅವಾಗ್ಲೇ ನೋಡಿದೆ ಸಾಯಂಕಾಲ, ಹೇಳ್ಬೇಕು. ಸುಧಾ ಅವ್ರೆ, ನೀವೊಂದ್ಸರ್ತಿ ಹೇಳ್ತೀರಾ, ಇದು ವ್ಯಾವಹಾರಿಕ ಜಗತ್ತಿನ ವ್ಯವಹಾರದಲ್ಲಿ ನಿರಂತರತೆ ಏಕಿದೆ? ನಿಜವಾಗ್ಲೂ ನಿರಂತರತೆ ಇದೆಯಾ? ಹೌದು ಮೇಡಮ್. ಇವಾಗ ನಾವು ಕನಸಿಂದ ವ್ಯಾವಹಾರಿಕ ಜೀವಕ್ಕೆ ಸ್ಥಿತಿಗೆ ಬಂದಾಗ, ಅದು ಈ ದೇಹ, ಮನಸ್ಸು, ಈ ಪ್ರಪಂಚ ಎಲ್ಲ ಇದೆ, ನಾನು ಎದ್ದ ಮೇಲೆ ಇದು ಪ್ರಪಂಚ ಹುಟ್ಟಿತು ಅನ್ನೋ ಸ್ಥಿತಿಯಲ್ಲಿ ನಾವು ಇರ್ತೀವಿ. ಆದ್ರಿಂದ ಅದು ನಾವು ಇದು ಸುಳ್ಳು, ಇದು ಮಿಥ್ಯ ಅಂತ ಯಾರು ಹೇಳಿದ್ರು ನಾವು ಅದಕ್ಕೆ ಒಪ್ಕೊಳ್ಳೋ ಸ್ಥಿತಿಯಲ್ಲಿ ನಾವಿರೋದಿಲ್ಲ. ಇದೇ ನಿಜ, ಇದೇ ಸತ್ಯ ಅಂತ ಆ ಸ್ಟೇಜಲ್ಲೇ ಇರ್ತೀವಿ. ಅದಕ್ಕೋಸ್ಕರ ಅದು ವ್ಯಾವಹಾರಿಕ ಜೀವ. ಅದು ನಿಜವಾಗ್ಲೂ ಅದು ಕಂಟಿನ್ಯೂಟಿ ಇದೆಯಾ? ಅದು ಆಕ್ಚುಲಿ ಕಂಟಿನ್ಯೂಟಿ ಇಲ್ಲ. ಅದು ಅಂದ್ರೆ ನಾವು ಆ ಭ್ರಮೆಯಲ್ಲೇ ಇರೋದ್ರಿಂದ ಆ ತರ ನಾವು ಆ ಅರಿವು ಅರ್ತ್ಕೊಂಡು ಆ ಇದ್ರಲ್ಲೇ ನಾವು ಜೀವನ ಮಾಡ್ತಾ ಇರ್ತೀವಿ. ಅದು ಆಕ್ಚುಲಿ ಕಂಟಿನ್ಯೂಟಿ ಇಲ್ಲ ಅದು. ಇವಾಗ ಅವ್ರು ಇನ್ನೊಂದು ಹೇಳ್ತಾರೆ, ಏನು, ಚಲನಚಿತ್ರದ ಕಡೆಗೆ ನಮ್ಗೆ ಗಮನ ಇದ್ರೆ ಅಲ್ಲಿ ಕಂಟಿನ್ಯೂಟಿ ಇದೆ ಅನ್ಸುತ್ತೆ. ಆ ಚಲನಚಿತ್ರ ಎಲ್ಲಿಂದ ಬರ್ತಾ ಇದೆ ಅಂತ ಪ್ರೊಜೆಕ್ಟರ್ ಕಡೆಗೆ ನೋಡಿದ್ರೆ ಚಲನಚಿತ್ರದ ಕಡೆಗೆ ನಮ್ ಗಮನ ಇರಲ್ಲ. ಅವಾಗ ಚಲನಚಿತ್ರ ನಮ್ಮ ಪಾಲಿಗೆ ಇಲ್ಲ ಅಲ್ವಾ? ನಾವ್ ಇಲ್ಲಿ ನೋಡಿದ್ರೆ ಅದು ಕಾಣಿಸ್ತಾ ಇದೆ, ಇದು ಕಾಣಿಸಲ್ಲ. ಅದೇ ರೀತಿ
ನಾವು ಏನನ್ನ ತಿಳ್ಕೋಬೇಕು ಈ ಉದಾಹರಣೆ ಮೂಲಕ? ಅಂದ್ರೆ ಇವಾಗ ನಮಗೆ ಕಾಣಿಸ್ತಾ ಇರೋದು ಎಲ್ಲ ನಶ್ವರ, ಈ ಪ್ರಪಂಚ ಅನ್ನೋದೆಲ್ಲ ಮಿಥ್ಯ. ಆ ಇವಾಗ ನಾವು ಈ ಜೀವ, ಜಗತ್ತು, ದೇಹ, ಮನಸ್ಸು, ಬುದ್ಧಿ ಅನ್ನೋದೆಲ್ಲ ಅದು ಮಿಥ್ಯ ಅಂತ ತಿಳ್ಕೊಂಡು ನಾವು ಆತ್ಮಸ್ವರೂಪಿ, ನಾನು ಅರಿವು, ನಾನು ಚೈತನ್ಯ ಅಂತ ತಿಳ್ಕೊಂಡು ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಕರೆಕ್ಟ್. ನಾನು ಅರಿವು ಅಂತ ನನ್ನ ಅರಿವಿನ ಕಡೆಗೆ ನನ್ನ ಗಮನ ಹೋದ್ರೆ ಆವಾಗ ಪ್ರಪಂಚ ಇರಲ್ಲ. ಪ್ರಪಂಚದ ಕಡೆ ಗಮನ ಹೋದ್ರೆ ಅರಿವು ಇದ್ರೂ ಕೂಡ ಅದ್ರ ಕಡೆಗೆ ಗಮನ ಇರಲ್ಲ. ಹಾಗಾಗಿ ನಮ್ಮ ಗಮನ ಎಲ್ಲಿದೆ ಅನ್ನೋದ್ರ ಮೇಲೆ ನಮ್ಮ ಬೆಳವಣಿಗೆ ನಿಂತಿರುತ್ತೆ. ನಮ್ಮ ಗಮನವನ್ನು ನಾವು ಅರಿವಿನ ಕಡೆಗೆ ತಗೊಂಡು ಹೋದರೆ ಆವಾಗ ಈ ಒಂದು ವ್ಯಾವಹಾರಿಕ ಜಗತ್ತು ಏನಿದೆ, ಸುಳ್ಳು ಮಿಥ್ಯವಾದ ಜಗತ್ತು, ಅದರ ಭ್ರಮೆ ನಮಗೆ ಕಡಿಮೆ ಆಗುತ್ತೆ ಅವರು ಹೇಳ್ತಾ ಇದ್ದಾರೆ. ಮೇಡಮ್, ಇನ್ನೊಂದು ಲೈವ್ ಎಕ್ಸಾಂಪಲ್. ನಾನು ರೂಟ್ ಕೆನಾಲ್ ಮಾಡಿಸ್ಕೊಂಡ್ ಬಂದಿದ್ದೆ. ದವಡೆ ಎಲ್ಲ ಊದ್ಕೊಂಡಿತ್ತು. ಅನೆಸ್ಥೇಸಿಯಾ ಎಫೆಕ್ಟ್ 3 hours ಆಯ್ತು, ಹೋಗ್ತಾ ಇದೆ. ಇವಾಗ ಲೈಟ್ ಆಗಿ ಫೀವರಿಶ್ ಪೇನ್ ಸ್ಟಾರ್ಟ್ ಆಗ್ತಿದೆ. ಸೊ ಆವಾಗ್ಲೇ ಇದ್ದಿದ್ದ ಆಶಾ ನಾನಲ್ಲ, ಇದು ನಿರಂತರ ಹರಿತಾ ಇದೆ. ನನ್ಗೀಗ ಏನು ಮಾತಾಡೋದಕ್ಕೆ ಆಗೋದಿಲ್ಲ, ನೋವು ಜಾಸ್ತಿ ಆಗ್ತಾ ಇದೆ. ನಾನ್ ಲಾಗ್ ಔಟ್ ಆಗ್ತೀನಿ ನಾನು. ಹೂನಪ್ಪ ಹೂನಪ್ಪ. ಓಕೆ, ಇದು 98, 99 ಎರಡು ಸೇರಿಸ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಇದು ಬುದ್ಧಂದು ಹೇಳಿದ್ದು ಬಾಣದ ಉದಾಹರಣೆದು 98ರಲ್ಲಿ ಬಂದಿದ್ಯಾ? ಹೌದು ಹೌದು ಮೇಡಮ್, ಸರಿ, 98. ಓಕೆ. ಶೀಲಾ ಅವರು, ಈ ಬುದ್ಧ ಹೇಳಿದ್ದು ಬಾಣದ ಉದಾಹರಣೆ ಇದ್ರ ಮೂಲಕ ನಮ್ಗೆ ಏನು ಗೊತ್ತಾಗತ್ತೆ? ಈ ಬುದ್ಧ ಹೇಳಿದ ಬಾಣದ ವಿವರಣೆ ಅಂತಂದ್ರೆ, ಈ ಕಾಡಿನಲ್ಲಿ ಹೋದಾಗ ಯಾರೋ ಒಬ್ರು ಬಾಣವನ್ನ ಹಾಕ್ತಾರೆ. ಆ ಬಾಣ ಹಾಕ್ದಾಗ ಆ ಬಾಣದಲ್ಲಿ ವಿಷ ಇರುತ್ತೆ. ಆ ಬಾಣನ ನಾವು ತಕ್ಷಣ ತೆಗೆದು ಅದ್ರ ಬಗ್ಗೆ ಯೋಚಿಸ್ಬೇಕೆ ಹೊರ್ತು ಆ ಬಾಣ ಯಾರು ಹಾಕಿದ್ರು, ಎಲ್ಲಿಂದ ಬಂತು ಅಂತ ನಾವ್ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡಾಗ ಏನಾಗುತ್ತೆ, ನಮ್ಮ ಜೀವನೇ ಹೊಟ್ಟೋಗ್ಬಿಟ್ಟಿರುತ್ತೆ. ಅದಕ್ಕೇನ್ ಮಾಡ್ಬೇಕು, ತಕ್ಷಣ ಆ ಬಾಣ ತೆಗೆದು ನಾವು ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಮಾಡ್ಕೋಬೇಕು. ಅದಕ್ಕೆ ಸರಿಯಾದ ಔಷಧಿ ಹಾಕೊಂಡು ಅದನ್ನ ಸರಿ ಮಾಡ್ಕೊಳ್ಳೋದನ್ನ ಮೊದಲು ನಾವು ಮಾಡ್ಕೋಬೇಕು. ಅದೇ ರೀತಿ ಈ ಆಧ್ಯಾತ್ಮಿಕದಲ್ಲೂ ಕೂಡ ನಾವು ಪ್ರಶ್ನೆಗಳು ಬರ್ತಾನೇ ಇರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರನ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ನಮ್ ಜೀವನ ಎಲ್ಲ ಆ ಪ್ರಶ್ನೆಗಳಲ್ಲೇ ಹೋಗ್ತಾ ಇರುತ್ತೆ. ಆ ಉತ್ತರ ಹೇಳೋದ್ರಲ್ಲೇ ಕಳ್ದೋಗುತ್ತೆ. ನಾವು ನಿಜವಾದ ಆಧ್ಯಾತ್ಮಿಕ ಯಾವುದು, ನಾನು ಅನ್ನೋದು ಯಾವುದು, ನಾನು ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳಕ್ಕೆ ಆಗಲ್ಲ. ಅದ್ರಿಂದ ನಾವು ಮೊದಲು ನಾನು ಅಂದ್ರೆ ಏನು ಅನ್ನೋದನ್ನ ನಾವು ಮೊದಲು ತಿಳ್ಕೊಂಡಾಗ ನಾವು ಎಲ್ಲವನ್ನು ಅರಿಬಹುದು. ಈ ಪಾರಮಾರ್ಥಿಕದ ಬಗ್ಗೆ ನಾವು ನಾನು ಅಂದ್ರೆ ಏನು ಅನ್ನೋದನ್ನ ನಾವು ಅರ್ತ್ಕೋಬಹುದು ಅನ್ನೋದು ನನ್ನ. ಚೆನ್ನಾಗಿದೆ, ಸರಿಯಾಗಿ ಹೇಳಿದ್ರಿ. ಈಗ ಎಲ್ಲ ಪ್ರಶ್ನೆಗಳು ಮುಗೀತು. ಆದರೆ 9:15 ಆಗೋಗಿದ್ರಿಂದ ಬೇಕಾದ್ರೆ ಮೆಡಿಟೇಷನ್ನ ಮುಂದಿನ ವಾರನೇ ಮಾಡೋಣ. ಸ್ವಲ್ಪ ಬೇಗ ಮುಗಿಸ್ಬಿಟ್ಟು ಇವಾಗ ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ. ಒಂದು 3-4 ನಿಮಿಷ ನಂಗೆ ಕೊಡ್ತೀರಾ ಮೇಡಮ್? ಖಂಡಿತ. ರೆಕಾರ್ಡಿಂಗ್ ಇದು ಆದ್ಮೇಲೆ. ರೆಕಾರ್ಡಿಂಗ್ ಬೇಡವಾ? ಅದಕ್ಕೆ ಏನ್ ಬೇಡ ಮೇಡಮ್? ಬೇಡವಾ? ಸರಿ, ಸ್ವಲ್ಪ ಕೆಲಸ ಇದೆ. ಆಯ್ತು. ನಾನು ಪ್ರಾರ್ಥನೆ ಮಾಡ್ಬಿಟ್ಟು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ, ಆಮೇಲೆ ನೀವು ಹೇಳಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ
पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ಓಂ ಶಾಂತಿ ಶಾಂತಿ ಶಾಂತಿಃ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.